ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ 1ನ ಕಂಪ್ಲೀಟ್ ಮಾಡಿ ಮಾಡಲ್ ಕ್ವಶನ್ ಪೇಪರ್ 2ನು ಸ್ಟಾರ್ಟ್ ಮಾಡಿದ್ದಾಗಿತ್ತು. ಸೊ ಅದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡ್ಬೋದು. ಓಕೆ, ಸೊ ಇವತ್ತಿನ ದಿವಸ ಈ ಮಾಡಲ್ ಕ್ವಶನ್ ಪೇಪರ್ 2ಅಲ್ಲಿ ಬಂದಿರುವಂಥ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ನೋಡಿ, 5 ಮಾರ್ಕ್ಸ್ ಕ್ವಶನ್ಸ್ ಬರೋದು ನಿಮ್ಮದು ಪಾರ್ಟ್ ಡಿ ಅಲ್ಲಿ ಬರುತ್ತೆ. ಸೊ ಅದು ಕ್ವಶನ್ ನಂಬರ್ 39. ಫಸ್ಟ್ ಒನ್ ಏನಿದೆ ನೋಡಿ, ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ನು ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಬರುತ್ತೆ. ಸೊ ಏನಿದೆ ಇಲ್ಲಿ ಕ್ವಶನ್ ನಂಬರ್ 39 ಏನಪ್ಪ ಅಂತಂದರೆ, ವೆರಿಫೈ ವೆದರ್ ದ ಫಂಕ್ಷನ್ ಎಫ್ ಈಸ್ n to n ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಈಸ್ 1 ಆನ್ ಟು ಆ್ಯಂಡ್ ಬೈಸೆಕ್ಟಿವ್. ಅಂದರೆ ನಾವು ಇಲ್ಲಿ ವೆರಿಫೈ ಮಾಡಿ ನೋಡಬೇಕಾಗಿದೆ, ಇದು 1 ಆಗುತ್ತೋ ಇಲ್ಲೋ, ಆನ್ ಟು ಆಗುತ್ತೋ ಇಲ್ಲೋ, ಆದಮೇಲೆ ಬೈಸೆಕ್ಟಿವ್ ಆಗುತ್ತೋ ಇಲ್ಲೋ ಅಂತ. ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನೋಡಿ, ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಫಂಕ್ಷನ್ ಏನು ಕೊಟ್ಟಿದ್ದಾರೆ n to n ಇದೆ, ಅದು ನಮಗೆ ಗೊತ್ತಿರಬೇಕು. ಸೊ ನಾನು ಮೊದಲಿಗೆ ನಾನು ಇಲ್ಲಿ 1 ಚೆಕ್ ಮಾಡ್ತಾ ಇದ್ದೀನಿ. ಸೊ 1 ಚೆಕ್ ಮಾಡಬೇಕಂತಂದರೆ ಕಂಡೀಷನ್ ಏನಿದೆ ನೋಡಿ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊತೀರಾ. ಓಕೆ, ಸೊ ಎಫ್ ಆಫ್ x1 ಏನಿದೆ ಇಲ್ಲಿ x1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು x2 ಸ್ಕ್ವೇರ್ ಆಗುತ್ತೆ ಇದು. ಓಕೆನಾ. ಸೊ ಇದಾದಮೇಲೆ ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಇಲ್ಲಿ ಏನು ಮಾಡ್ಕೋಬೇಕು, ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ, x1 ಸ್ಕ್ವೇರ್ ಇದು ಪ್ಲಸ್ ಇದು ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ, x2 ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ಸ್ ಟು 0. ಸೊ ಇದನ್ನು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ. x1 ಮೈನಸ್ x2 ಆಗುತ್ತೆ, x1 ಪ್ಲಸ್ x2 ಆಗುತ್ತೆ, a ಪ್ಲಸ್ b a ಮೈನಸ್ b ಫಾರ್ಮುಲಾ. ಆಗ ಏನು ಮಾಡಬೇಕು, ಈ ರಿಸಲ್ಟ್ನ ಈ ಸೈಡ್ ಶಿಫ್ಟ್ ಮಾಡಿದರೆ 0 ಆಗಿಬಿಡುತ್ತಾ. ಉಳಿತದೆ ಎಷ್ಟು, x1 ಮೈನಸ್ x2 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅದಾದಮೇಲೆ x1 ಈಸ್ ಈಕ್ವಲ್ಸ್ ಟು x2 ಬರುತ್ತೆ. ಓಕೆ, ಸಪೋಸ್ ನೀವು ಇದನ್ನೇನಾದರೂ ಈ ಸೈಡ್ ಶಿಫ್ಟ್ ಮಾಡಿದರೆ ಅವಾಗ ಇದು ಉಳಿಯುತ್ತೆ. ಆಗ x1 ಈಸ್ ಈಕ್ವಲ್ಸ್ ಟು ಮೈನಸ್ x2 ಬರುತ್ತೆ. ಸೊ ಮೈನಸ್ ಅನ್ನೋದು ಬರುವಂಥ ಚಾನ್ಸಸ್ಸೇ ಇಲ್ಲ, ಯಾಕಂದರೆ ನ್ಯಾಚುರಲ್ ನಂಬರಲ್ಲಿ ಮೈನಸ್ ರಿಸಲ್ಟ್ಸ್ಗಳು ಇರೋದೇ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಏನಾಗುತ್ತೆ, ಇಲ್ಲಿ 1 ಸ್ಯಾಟಿಸ್ಫೈ ಆಗುತ್ತೆ. ಗೊತ್ತಾಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಇದು x1 ಈಸ್ ಈಕ್ವಲ್ಸ್ ಟು x2 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಯಿತು, ದ ಫಂಕ್ಷನ್ ಎಫ್ ಈಸ್ 1. ಓಕೆನಾ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಯಾವ ಥರ ಬರೀಬೇಕು ಅಂತ. ಓಕೆ, ನೀವು ಬೇಕಿದ್ರೆ ಎಕ್ಸಾಂಪಲ್ ತೊಗೊಂಡು ಕೂಡ ಬರೀಬೋದು. ನೀವು ಯಾವುದೇ ಎಕ್ಸಾಂಪಲ್ ತೊಗೊಳ್ಳಿ, ಅಲ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಒಂದೇ ಕೇಸಲ್ಲಿ ಸ್ಯಾಟಿಸ್ಫೈ ಆಗ್ತಿದ್ದಿಲ್ಲ. ಅದು ಯಾವುದಪ್ಪ ಅಂದರೆ, ಸಪೋಸ್ ಇವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ತೊಗೊಳ್ಳಿ. ಎಫ್ ಆಫ್ 2 ಆನ್ಸರ್ ಎಷ್ಟಾಗುತ್ತೆ, 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಸಪೋಸ್ ನೀವೇನಾದರೂ -2 ತೊಗೊಂಡಿದ್ರೆ ಅದರ ಆನ್ಸರು 4 ಬರುತ್ತೆ. ಬಟ್ ಮೈನಸ್ ತೊಗೊಳ್ಳೋಂಥ ಚಾನ್ಸಸ್ಸೇ ಇಲ್ಲ ಇಲ್ಲಿ, ಯಾಕಂದರೆ ಎರಡು ನ್ಯಾಚುರಲ್ ನಂಬರ್ ಆಗಿದ್ದಾವೆ. ಸಪೋಸ್ ಇಲ್ಲಿ ಏನಾದರೂ ಅವರು ರಿಯಲ್ ನಂಬರ್ ಕೊಟ್ಟಿದ್ರೆ ಆಗ ಇದು ಸ್ಯಾಟಿಸ್ಫೈ ಆಗ್ತಿದ್ದಿಲ್ಲ, ಯಾಕಂದರೆ ರಿಯಲ್ ನಂಬರಲ್ಲಿ ನೆಗೆಟಿವ್ ನಂಬರ್ಸ್ ಕೂಡ ಬರ್ತಾ ಇದ್ದವು. ಓಕೆನಾ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ಹಾಗಾಗಿ ಇದು ನ್ಯಾಚುರಲ್ ನಂಬರ್ ಇರೋದ್ರಿಂದ ಇದು 1 ಸ್ಯಾಟಿಸ್ಫೈ ಆಗ್ತಾ ಇದೆ. ಇನ್ನು ಆನ್ ಟು ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ, ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಅವರು ಎಕ್ಸ್ ಸ್ಕ್ವೇರ್. ಇದನ್ನು ನಾನು ಇವಾಗ y ಇಸ್ ಈಕ್ವಲ್ಸ್ ಟು ಬರೀತಿದ್ದೀನಿ. y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ರೂಟ್ ಆಫ್ y ಆಗುತ್ತೆ. ಓಕೆ, ಈ ರೂಟ್ ಆಫ್ y ಅನ್ನೋದು ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತಾ ಅನ್ನೋದೇ ಕ್ವಶನ್. ಇವಾಗ ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂದರೆ ಡೊಮೇನ್ ಒಳಗೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರ್ ಆಗುತ್ತಾ ಇಲ್ಲೋ ಚೆಕ್ ಮಾಡಬೇಕು. ಇದು ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ವಾಯಿದಲ್ಲಿ ನೀವು ಯಾವುದೇ ಒಂದು ನ್ಯಾಚುರಲ್ ನಂಬರ್ ಫಿಲಪ್ ಮಾಡಿ 2 ಹಾಕಿ, ರೂಟ್ ಆಫ್ 2 ಅನ್ನೋದು ನ್ಯಾಚುರಲ್ ನಂಬರ್ ಆಗುತ್ತಾ, ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಪಾಯಿಂಟ್ ವೈಸ್ ಬರುತ್ತೆ, ಅದು ನಮ್ಮದು ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. 3 ಹಾಕಿ, 7 ಹಾಕಿ, ಯಾವುದೇ ನಂಬರ್ ಹಾಕ್ತಾ ಹೋಗಿ ಅದು ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಸೊ ಹಾಗಾಗಿ ಈ ಕೊಟ್ಟಿರುವಂಥ ಫಂಕ್ಷನ್ ಎಫ್ ಅನ್ನೋದು ಏನಾಗಿದೆ, ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. 1 ಫಂಕ್ಷನ್ ಆಗಿದೆ ಬಟ್ ಆನ್ ಟು ಆಗಲಿಲ್ಲ. ಸೊ ಹಾಗಾಗಿ ಕನ್ಕ್ಲೂಷನ್ ಏನಾಯಿತು, ಹೆನ್ಸ್ ದ ಗಿವನ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತ ಚೆಕ್ ಮಾಡಂತೆ. ಎರಡು ಸ್ಯಾಟಿಸ್ಫೈ ಆಗಿದ್ರೆ ಬೈಜೆಕ್ಟಿವ್ ಆಗ್ತಿತ್ತು. ಸೊ ಬೈಜೆಕ್ಟಿವ್ ಆಗ್ತಾ ಇಲ್ಲ, ಯಾಕಂದರೆ ಆನ್ ಟು ಒಂದು ಕ್ಯಾನ್ಸಲ್ ಆಗಿದೆ ಇಲ್ಲಿ. ಹಾಗಾಗಿ ನಾಟ್ ಬೈಜೆಕ್ಟಿವ್ ಫಂಕ್ಷನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಇದು ನಿಮಗೆ. ಸೊ ಈ ಥರ ಕನ್ಕ್ಲೂಷನ್ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ನೆಕ್ಸ್ಟ್ ಕ್ವಶನ್ನಾಗಿ ಹೋಗೋಣ. ಏನಿದೆ ನೋಡಿ, ಇಲ್ಲಿ ಬಹಳ ಸಿಂಪಲ್ ಆಗಿರೋದು ಈ ಕ್ವಶನ್ ಕೂಡ ಮ್ಯಾಟ್ರಿಕ್ಸ್ ಮೇಲೆ ಬಂದಿದೆ. ಅದು ಬಹಳ ಸಿಂಪಲ್ ಆಗಿರುವಂಥ ಮ್ಯಾಟ್ರಿಕ್ಸ್ ಕ್ವಶನ್ ಇದು. ಓಕೆ, ಸೊ ಆದರೆ ಇಲ್ಲಿ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ ನೀವು. ಏನಿದೆ ಇಲ್ಲಿ AB ಹೋಲ್ ಡ್ಯಾಶ್ ಇದೆ, B ಡ್ಯಾಶ್ ಇದೆ, A ಡ್ಯಾಶ್ ಇದೆ. ಓಕೆ, ಸೊ ಫಸ್ಟಿಗೆ ನಾನು LHS ರಿಸಲ್ಟ್ನ ತೊಗೊತಾ ಇದ್ದೀನಿ. LHS ರಿಸಲ್ಟಲ್ಲಿ ಏನಿದೆ, AB ಹೋಲ್ ಡ್ಯಾಶ್ ಇದೆ ಅಂದರೆ A ಇಂಟು ಬಿನ ಮೊದಲಿಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ A ಮ್ಯಾಟ್ರಿಕ್ಸ್ ಇದೆ 0 1 2. ಅದಾದಮೇಲೆ B ಮ್ಯಾಟ್ರಿಕ್ಸ್ನ ಬರ್ಕೊತಾ ಇದ್ದೀನಿ ನಾನು 1 5 7. ಓಕೆ, ಸೊ ಇದ್ರದ್ದು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. AB ಮಲ್ಟಿಪ್ಲಿಕೇಶನ್ ಆಗುತ್ತೆ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. 0 ಇಂಟು 1 0 ಆಗುತ್ತೆ, 0 ಇಂಟು 5 0 ಆಗುತ್ತೆ. ಸಪ್ರೇಟಾಗಿ ಬರೀಬೇಕು. 0 ಇಂಟು ಥರ್ಡ್ ಕಾಲಮಲ್ಲಿ 7 ಇದೆ, ಮತ್ತು ಇದು 0 ಆಯಿತು. ಮತ್ತು 1 ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 5 1 ಇಂಟು 1 1 ಆಗುತ್ತೆ, 1 ಇಂಟು 5 5 ಆಗುತ್ತೆ, 1 ಇಂಟು 7 7 ಆಗುತ್ತೆ. ಮತ್ತು 2 ಇಂದ
2 ಇಂಟು 1 2 ಆಗುತ್ತೆ, 2 ಇಂಟು 5 10 ಆಗುತ್ತೆ, 2 ಇಂಟು 7 14 ಆಗುತ್ತೆ. ಇದಾಯಿತು ನಮ್ಮದು ಎ ಬಿ ರಿಸಲ್ಟು. ಅವ್ರ ಕೈ ಇರೋದು ಎ ಬಿ ಡ್ಯಾಶ್ ಇದೆ, ಓಕೆನಾ. ಸೊ ಎ ಬಿ ಹೋಲ್ ಡ್ಯಾಶ್ ಒಂದು ಫೈಂಡ್ ಮಾಡಿಬಿಡಿ. ಎ ಬಿ ಹೋಲ್ ಡ್ಯಾಶ್ ಅಂದರೆ ಭಾಳ ಸಿಂಪಲ್ಲು, ಇದ್ರದ್ದು ಟ್ರಾನ್ಸ್ಪೋಸ್ ತೊಗೋಬೇಕು ಅಷ್ಟೇ. ಓಕೆ, ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ, ಇದು 0 0 0 ಬರುತ್ತೆ, ಇಲ್ಲಿ 1 5 7 ಆಗುತ್ತೆ, ಇದು 2 10 14 ಆಗುತ್ತೆ. ಓಕೆ, ಇದಾಯಿತು ನಮ್ಮದು ಎಲ್ ಎಚ್ ಎಸ್ ಆನ್ಸರ್, ಓಕೆನಾ. ಸೊ ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಇನ್ನು ಆರ್ ಎಚ್ ಎಸ್ ಒಂದು ಫೈಂಡ್ ಮಾಡಬೇಕು. ಆರ್ ಎಚ್ ಎಸ್ ಅಲ್ಲಿ ಏನೇನಿದೆ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲೇ ಐಡಿಯಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾನಿಲ್ಲಿ ಆರ್ ಎಚ್ ಎಸ್ನ ತೊಗೊತಾ ಇದ್ದೀನಿ. ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಬಿ ಡ್ಯಾಶ್ ಇದೆ. ಸೊ ಅದಾದಮೇಲೆ ಎ ಡ್ಯಾಶ್ ಇದೆ. ಸೊ ಮೊದಲಿಗೆ ನಾವಿಲ್ಲಿ ಬಿ ಡ್ಯಾಶ್ನ ಬರೀಬೇಕು. ಇಲ್ಲಿ ಬಿ ಇದೆ, ಬಿ ಇದ್ದದನ್ನು ರೋ ಇದ್ದದನ್ನು ಕಾಲಮ್ ಮಾಡ್ಕೊಳ್ಳೋದೆ ಬಿ ಡ್ಯಾಶ್ ಆಗುತ್ತೆ, ಅಂದರೆ 1 5 7 ಆಗಿರುತ್ತೆ, ಓಕೆನಾ. ಇನ್ನು ಎ ಡ್ಯಾಶ್ ಕಾಲಮ್ ಇದ್ದದ್ದು ರೋ ಆಗುತ್ತೆ, ಅವಾಗ 1 0 ಇದೆ ಫಸ್ಟು, ಆಮೇಲೆ 1 ಇದೆ, ಆಮೇಲೆ 2 ಇದೆ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ನಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ ನೋಡಿ. ಏನಿದೆ, 1 ಇಂದ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ 1 ಇಂಟು 0 0 ಆಗುತ್ತೆ, 1 ಇಂಟು 1 1 ಆಗುತ್ತೆ, 1 ಇಂಟು 2 2 ಆಯಿತು. ಇನ್ನು ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ 5 ಇಂಟು 0 0 ಆಯಿತು, 5 ಇಂಟು 1 5 ಆಗುತ್ತೆ, 5 ಇಂಟು 2 10 ಆಗುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. 5 ಇಂಟು 1 5 ಆಯಿತು, 5 ಇಂಟು 2 10 ಆಯಿತು. ನೆಕ್ಸ್ಟ್ 7 ಇಂದ ಮಲ್ಟಿಪ್ಲೈ ಮಾಡಿ. 7 ಇಂಟು 0 7 ಆಗುತ್ತೆ, 7 ಇಂಟು 1 7 ಆಯಿತು, 7 ಇಂಟು 2 ಅಂದರೆ 14 ಆಯಿತು. ಓಕೆ, ಇದು ಬಂತು ನಮ್ಮದು ಬಿ ಡ್ಯಾಶ್ ಆ್ಯಂಡ್ ಎ ಡ್ಯಾಶು. ಇದಾಗಿದೆ ನಮ್ಮದು ಆರ್ ಎಚ್ ಎಸ್ ಆನ್ಸರ್. ನೋಡಿ, ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಎರಡು ಸೇಮ್ ಇದೆನಾ. ಸೊ ನಾವು ಲಾಸ್ಟಲ್ಲಿ ಕನ್ಫ್ಯೂಷನ್ ಬರಿಬೋದು, ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಏನಿತ್ತು ನಮ್ಮದು ಎಲ್ ಎಚ್ ಎಸ್ಸು, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಎಷ್ಟು ಬರೆದ್ರೆ ಸಾಕು ಸ್ಟೂಡೆಂಟ್ಸ್, ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ಕ್ವಶನ್. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಡಿಟರ್ಮೆಂಟ್ ಮೇಲೆ ಬರುವಂಥ ಕ್ವಶನ್ ಆಗಿರುತ್ತೆ ಇದು. ಇಲ್ಲಿ ಒಂದು 3 ಇಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ಮ್ಯಾಟ್ರಿಕ್ಸ್ ಮೆಥಡಿಂದ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಮೊದಲಿಗೆ ಏನು ಮಾಡ್ಕೊತೀರಾ, ಮ್ಯಾಟ್ರಿಕ್ಸ್ ಎನ ಬರ್ಕೊತೀರಾ. ಓಕೆ, ಸೊ ನಾನಿಲ್ಲಿ ಮೊದಲಿಗೆ ಮ್ಯಾಟ್ರಿಕ್ಸ್ ಎನ ಬರೀತಾ ಇದ್ದೀನಿ ನೋಡಿ. ಸೊ ಮ್ಯಾಟ್ರಿಕ್ಸ್ ಎ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಈ ಎಲ್ಲ ಎಲಿಮೆಂಟ್ಸಿದ್ದು ಕೊಯಿಫಿಷಿಯೆಂಟ್ಸ್ ಇರ್ತಾವಲ್ಲ ಎಕ್ಸ್ ವೈ ಝೆಡ್, ಅದನ್ನು ಬರೀಬೇಕು. ಫಸ್ಟ್ ರೋಲ್ಲಿ ಏನಿದೆ, 4 ಇದೆ, 3 ಇದೆ, 2 ಇದೆ. ಸೆಕೆಂಡ್ ರೋಲ್ಲಿ 2 ಇದೆ, 4 ಇದೆ, ಅದಾದಮೇಲೆ 6 ಇದೆ. ಥರ್ಡ್ ರೋಲ್ಲಿ 6 2 3 ಇದೆ. ಕರೆಕ್ಟಾ. ಓಕೆ, ಇದಾದಮೇಲೆ ನೆಕ್ಸ್ಟು ಬಿ ಮ್ಯಾಟ್ರಿಕ್ಸ್ನ ಬರೀಬೇಕು. ಬಿ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ ಅಂದರೆ, ಈಜಿಕೋಷ್ಟು ಕೊಟ್ಟಿರ್ತಾರಲ್ಲ ಅದೇ ನಮ್ಮದು ಬಿ ಮ್ಯಾಟ್ರಿಕ್ಸ್. 60 ಇದೆ, ಇಲ್ಲಿ 90 ಇದೆ, ಇಲ್ಲಿ 70 ಇದೆ. ಅದಾದಮೇಲೆ ಎಕ್ಸ್ ಮ್ಯಾಟ್ರಿಕ್ಸನ್ನು ಬರೀಬೇಕು. ಎಕ್ಸ್ ಅಂದರೆ ಇದೆಲ್ಲ ಅನ್ನೋನ್ ವ್ಯಾಲ್ಯೂಸ್ ನಾವು ಫೈಂಡ್ ಮಾಡಬೇಕಾಗಿರೋದು ಎಕ್ಸ್ ವೈ ಝೆಡ್ ಆಗಿರುತ್ತೆ. ಓಕೆ ಓಕೆ, ಫಸ್ಟಿಗೆ ನಾವು ಫೈಂಡ್ ಮಾಡಬೇಕಾಗಿರೋದು ಡಿಟರ್ಮಿನೆಂಟ್ ಆಫ್ ಎ ರಿಸಲ್ಟು. ಸೊ ಡಿಟರ್ಮಿನೆಂಟ್ ಆಫ್ ಎ ರಿಸಲ್ಟ್ ಯಾವ ಥರ ಫೈಂಡ್ ಮಾಡಬೇಕು, ನಮಗೆ ಆಲ್ರೆಡಿ ಗೊತ್ತಿದೆ. ಯಾವುದಾದ್ರೂ ಒಂದು ರೋನ ಅಥವಾ ಯಾವುದಾದ್ರು ಒಂದು ಕಾಲಮ್ನ ತೊಗೋಬೇಕು. ಸೊ ನಾನು ಇವಾಗ R1 ರೋನ ತೊಗೊತಾ ಇದ್ದೀನಿ, ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 ತೊಗೊಂಡ್ರೆ ಏನಾಗುತ್ತೆ, ಸೈನು ಪ್ಲಸ್ ಮೈನಸ್ ಪ್ಲಸ್ ಇರುತ್ತೆ. ಓಕೆ, 4 ಇಂಟು ಬ್ರಾಕೆಟ್ ಅಂದರೆ ಇದು ಕ್ಯಾನ್ಸಲ್ ಆಯಿತು. 4 ಇಂಟು 3 ಎಷ್ಟಾಗುತ್ತೆ, 12 ಆಗುತ್ತೆ. 4 ಇಂಟು ಅದಾದಮೇಲೆ ಮೈನಸ್ 6 ಇಂಟು 2 ಕೂಡ 12 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೈನಸ್ 3 ಬರ್ಕೊತೀರಾ. 3 ಬರ್ಕೊಂಡ್ರೆ ಫಸ್ಟ್ ರೋ ಮಿಡಲ್ ಕಾಲಮ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ 2 ಇಂಟು 3 ಎಷ್ಟಾಗುತ್ತೆ, 6 ಆಗುತ್ತೆ. ಮೈನಸ್ 6 ಇಂಟು 6 36 ಆಗುತ್ತೆ. ಅದಾದಮೇಲೆ ಪ್ಲಸ್ 2, ಇಲ್ಲಿ ಏನೇನಾಗುತ್ತೆ ನೋಡಿ, ಇದು ಫಸ್ಟ್ ರೋ ಮತ್ತು ಥರ್ಡ್ ಕಾಲಮ್ ಕ್ಯಾನ್ಸಲ್ ಆಗಿ 2 ಇಂಟು 2 4 ಆಗುತ್ತೆ, 6 ಇಂಟು 4 24 ಆಗುತ್ತೆ. ಓಕೆ, ಮಾಡ್ಯುಲಸ್ ಆಫ್ ಎ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಏನಾಯಿತು, ಇದಂತೂ 0 ಆಯಿತಾ. 0 ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ, ಬಿಟ್ಬಿಡಿ. 3 ಇಷ್ಟೇ ನೋಡಿ, 6 ಮೈನಸ್ 36 ಅಂದರೆ 30 ಆಯಿತು. ಮೈನಸ್ ಸೈನ್ ಇದೆ, ಸೊ ಹಾಗಾಗಿ ಇಲ್ಲಿ ಮೈನಸ್ ಒಂದಿದೆ, ಮೈನಸ್ ಪ್ಲಸ್ ಆಯಿತು, ಇಲ್ಲಿ 30 ಬರೀರಿ. ಓಕೆನಾ. ಪ್ಲಸ್ 2 ಇಂಟು ಇಲ್ಲಿ 4 ಕ್ಯಾನ್ಸಲ್ ಮಾಡಿದರೆ 20 ಉಳಿಯುತ್ತೆ, ಮೈನಸ್ ಸೈನ್ ಇದೆ, ಸೊ ಮೈನಸ್ 20 ಆಯಿತು. ಓಕೆ, ಸೊ ಫೈನಲ್ ಆಗಿ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಏನೇನಾಯ್ತು ನೋಡಿ, 3 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 90 ಆಯಿತಾ. ಇದು ಮೈನಸ್ ಇದೆ, ಸೊ 40. 90 ಮೈನಸ್ 40 ಅಂತಂದರೆ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಬಂತು ನಮಗೆ 50. ಡಿಟರ್ಮಿನೆಂಟ್ ಆಫ್ ಎ ಯಾವಾಗ ನಾಟ್ ಈಕ್ವಲ್ಸ್ ಟು 0 ಬರುತ್ತಲ್ಲ, ಆಗ ನಾವು ಮುಂದಿನ ಪ್ರೊಸೀಜರ್ನ ಮಾಡ್ತಾ ಹೋಗ್ಬೇಕಂದ್ರೆ ಎ ಇನ್ವರ್ಸ್ನ ಫೈಂಡ್ ಮಾಡಬೇಕು. ಅದಾದಮೇಲೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಲಿಕ್ಕೆ ಬರುತ್ತೆ. ಸಪೋಸ್ ಇದೇ 0 ಬಂದರೆ ನೆಕ್ಸ್ಟ್ ಎಕ್ಸಿಸ್ಟ್ ಇನ್ವರ್ಸ್ ಆಗೋದಿಲ್ಲ. ಓಕೆ, ಸೊ ಇದಾದಮೇಲೆ ಇವಾಗ ನಾವು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕಂದ್ರೆ ಏನಿದೆ ಫಾರ್ಮುಲಾ, ಅಡ್ಜಾಯಿಂಟ್ನ ಫೈಂಡ್ ಮಾಡಬೇಕು. ಅಡ್ಜಾಯಿಂಟ್ ಫೈಂಡ್ ಮಾಡಬೇಕಂದ್ರೆ ಟ್ರಾನ್ಸ್ಫರ್ಸ್ ಆಫ್ ಅ ಕೋ ಫ್ಯಾಕ್ಟರ್ ಮಾಡಬೇಕು. ಸೊ ನಾವು ಒಂದು ಈಸಿ ಮೆಥಡ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಒಂದು ಈಸಿಯೆಸ್ಟ್ ಮೆಥಡಿಂದ ಯಾವ ಥರ ನಾವು ಅಡ್ಜಾಯಿಂಟ್ನ ಅಲ್ಲಿ ಬರುವಂಥ ಕೋ ಫ್ಯಾಕ್ಟರ್ನ ಫೈಂಡ್ ಮಾಡ್ಬೋದು ಅಂತ.
ಓಕೆ, ಇವತ್ತಿನ ದಿವಸ ನಾನು ಅದೇ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನಲ್ಲೂ ಇದೇ ಮೆಥಡ್ನ ನಿಮ್ಗೆ ಹೇಳ್ಕೊಟ್ಟಿದ್ದೆ, ಈಸಿಯಾಗಿ ಮಾಡ್ಬೋದು ಅಂತ. ಸೊ ಮೊದಲಿಗೆ ಏನಿಲ್ಲ, ಏನು ಮಾಡ್ಕೋಬೇಕು, ಎಲ್ಲ ರಿಸಲ್ಟ್ನ ಬರ್ಕೊಂಡು ಅದರ ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಎದ್ರದಪ್ಪ ಅಂದರೆ ಅದು ಕೋಫ್ಯಾಕ್ಟರ್ಸದ್ದು, ಅಂದರೆ ಈಗ A11 A12ದು ಆನ್ಸರ್ಸ್ಗಳು ಬರುತ್ತೆ. ಸೊ ನಾನು ಇಲ್ಲಿ ಮೊದಲಿಗೆ ಬರ್ಕೊತಾ ಇದ್ದೀನಿ. A11 ಆನ್ಸರ್ ಬರುತ್ತೆ, ಅದಾದಮೇಲೆ A12 A13, ಸೊ ಈ ಎಲ್ಲ ಆನ್ಸರ್ಸ್ಗಳು ಬರುತ್ತೆ. ಸೊ ನಾನು ಇದು ಮೊದಲಿಗೆ ಬರ್ಕೊತಾ ಇದ್ದೀನಿ. A21 A22 A23, ಅದಾದಮೇಲೆ A31 ಒಂದು ಮಾಡ್ಕೋಬೇಕು, A32 A33, ಇಷ್ಟು ಎಲಿಮೆಂಟ್ದು ನಾವು ಇವಾಗ ಫೈಂಡ್ ಮಾಡಬೇಕು. ಸೊ ಯಾವ ಥರ ಫೈಂಡ್ ಮಾಡಬೇಕಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಪೂರ ಕಂಪ್ಲೀಟಾಗಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. 4 3 2 ಇದೆ, ಅದಾದಮೇಲೆ 2 4 6 ಇದೆ, ಕರೆಕ್ಟಾ? ಅದಾದಮೇಲೆ 6 ಇದೆ, 2 ಇದೆ, 3 ಇದೆ. ಸೊ ಕರೆಕ್ಟಾಗಿ ಇದನ್ನು ಮ್ಯಾಟ್ರಿಕ್ಸ್ ಬರ್ಕೊಂಡಾದಮೇಲೆ ಫಸ್ಟ್ 2 ರೋಗಳನ್ನು ಏನು ಮಾಡ್ಕೋಬೇಕು, ಕೆಳಗಡೆ ಬರ್ಕೋಬೇಕು. ಫಸ್ಟ್ 2 ರೋಗಳನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 4 3 2 ಫಸ್ಟ್ ರೋ, ಅದಾದಮೇಲೆ 2 4 6. ಓಕೆ, ಸೊ ನಾನೇನು ಮಾಡಿದೆ, ಫಸ್ಟ್ 2 ರೋಗಳನ್ನು ಬರ್ಕೊಂಡೆ. ಅದಾದಮೇಲೆ ಫಸ್ಟ್ 2 ಕಾಲಮ್ಗಳನ್ನು ಇಲ್ಲೇ ಬರ್ಕೋಬೇಕು. ಏನಿದೆ, 4 2 6 4 2, ಕರೆಕ್ಟಾಗಿ ನೋಡಿ. 4 2 6 4 2. ಅದಾದಮೇಲೆ ಸೆಕೆಂಡ್ ರೋನ ಇಲ್ಲಿ ಬರ್ಕೊಳ್ಳಿ. 3 4 2 3 4. ಓಕೆ, ಈ ಥರ ಬರೆದಾದ್ಮೇಲೆ ಫಸ್ಟ್ ರೋನ ಫಸ್ಟ್ ಕಾಲಮ್ನ ಕ್ಯಾನ್ಸಲ್ ಮಾಡ್ಕೋಬೇಕು, ಯಾಕಂದರೆ ಇದು ನಮ್ಗೆ ಬೇಕಾಗೋದಿಲ್ಲ. ಈ ಉಳಿದಿರೋ ರಿಸಲ್ಟ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಓಕೆ, ಸೊ ಏನು ಮಾಡಬೇಕು, 4 × 3 ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ, 4 × 3 ಆನ್ಸರ್ ಆಗುತ್ತೆ 12 ಆಗುತ್ತೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. 12 ಮೈನಸ್ 6 × 2 ಇದು ಕೂಡ 12 ಆಯಿತು. 12 ಮೈನಸ್ 12 0 ಬಂತು. ಓಕೆ, ಇನ್ನು ನೆಕ್ಸ್ಟು ಈ 4 ರಿಸಲ್ಟ್ನ ಅಬ್ಸರ್ವ್ ಮಾಡಿ. 2 × 2 4 ಆಗುತ್ತೆ, ಅದಾದಮೇಲೆ ಮೈನಸ್ 3 × 3 9 ಆಯಿತು. ಸೊ 4 ಮೈನಸ್ 3 ಅಂದರೆ -5 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಈ 4 ರಿಸಲ್ಟು 6 × 3 18 ಆಗುತ್ತೆ, ಮೈನಸ್ 4 × 2 8 ಆಗುತ್ತೆ. 18 ಮೈನಸ್ 8 ಅಂದರೆ 10 ಆಯಿತು. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಇನ್ನು ನೆಕ್ಸ್ಟ್ ಈ 4 ರಿಸಲ್ಟ್ಗಳನ್ನು ಅಬ್ಸರ್ವ್ ಮಾಡಿ. 6 × 6 36 ಆಗುತ್ತೆ, ಮೈನಸ್ 3 × 2 ಅಂದರೆ 6 ಆಯಿತು. 36 ಮೈನಸ್ 6 ಅಂದರೆ 30 ಆಗುತ್ತೆ. ನೆಕ್ಸ್ಟು 4 × 2 ಈ 4 ರಿಸಲ್ಟು 4 × 3 12 ಆಗಿತ್ತು, ಮೈನಸ್ 6 × 2 ಇದು ಕೂಡ 12. 12 ಮೈನಸ್ 12 0 ಆಗುತ್ತೆ. ಅದಾದಮೇಲೆ 2 × 2 4 ಆಗುತ್ತೆ, ಮೈನಸ್ 6 × 4 24. 4 ಮೈನಸ್ 24 ಅಂದರೆ -20 ಆಯಿತು. ಓಕೆನಾ? ಇನ್ನು ಲಾಸ್ಟಲ್ಲಿರುವಂಥ ಈ 4 ರಿಸಲ್ಟ್ಗಳನ್ನು ಅಬ್ಸರ್ವ್ ಮಾಡಿ. ಏನಿದೆ, ಈ 4 ರಿಸಲ್ಟ್ನ ಅಬ್ಸರ್ವ್ ಮಾಡಿದರೆ 2 × 2 ಮತ್ತು 4 ಆಗುತ್ತೆ, 6 × 4 24. ಅದಾದಮೇಲೆ ಮತ್ತೆ ಇದು -20 ಆಯಿತು. ಇನ್ನು ಈ 4 ರಿಸಲ್ಟು 6 × 4 18 ಆಗುತ್ತೆ, ಮೈನಸ್ 4 × 2 8 ಅಂದರೆ ಇದು 10 ಆಯಿತು. 4 × 4 16, ಮೈನಸ್ 2 × 3 6 ಮತ್ತು ಇದು ರಿಸಲ್ಟ್ 10 ಆಯಿತು. ಓಕೆ, ಸೊ ಈ ಎಲ್ಲ ರಿಸಲ್ಟ್ಸ್ಗಳು ಬಂದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಅಡ್ಜಾಯಿಂಟ್ ರಿಸಲ್ಟ್ನ ಬರೀಬೇಕು. ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತಪ್ಪ ಅಂತಂದರೆ, ಸೊ ಇಲ್ಲಿದೆಯಲ್ಲ, ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಎಲ್ಲ ಫೈಂಡ್ ಔಟ್ ಮಾಡಿರುವಂಥ ವ್ಯಾಲ್ಯೂನ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಆಗಿ ಬರ್ಕೊತಾ ಇದ್ದೀನಿ ನೋಡಿ. ಏನಿದೆ 0 -5 10, ಇಲ್ಲೇನು ಬಂದಿತ್ತು 30 0 -20 ಇದೆ, ಲಾಸ್ಟಲ್ಲಿ 20 10 10 ಬರ್ಕೊಂಡು ಇದು ಟ್ರಾನ್ಸ್ಪೋಸ್ ತೊಗೋಬೇಕು ನಾವು. ಕೋ ಫ್ಯಾಕ್ಟರ್ ಟ್ರಾನ್ಸ್ಪೋಸ್ ಏನಾಗಿರುತ್ತೆ, ಅಡ್ಜಾಯಿಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಟ್ರಾನ್ಸ್ಪೋಸ್ ತೊಗೊಂಡು ಬರ್ದಿದ್ದೀನಿ ನೋಡಿ. ಫಸ್ಟ್ ರೋ ಇದನ್ನು ಫಸ್ಟ್ ಕಾಲಮಲ್ಲಿ, ಸೆಕೆಂಡ್ ರೋ ಇದನ್ನು ಸೆಕೆಂಡ್ ಕಾಲಮಲ್ಲಿ, ಥರ್ಡ್ ರೋ ಇದನ್ನು ಥರ್ಡ್ ಕಾಲಮಲ್ಲಿ. ಅದಾದಮೇಲೆ ಎ ಇನ್ವರ್ಸ್ನ ಫೈಂಡ್ ಮಾಡಬೇಕು. ಓಕೆ, ಸೊ ಎ ಇನ್ವರ್ಸ್ ಅಂತಂದರೆ ಏನಿದೆ ನೋಡಿ, ಫಾರ್ಮುಲಾ 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆನಾ? ಸೊ ಅಡ್ಜಾಯಿಂಟ್ ಆಫ್ ಎ ಅಂದರೆ 1 / 50 ಬರೀತೀರಾ, ಯಾಕಂದರೆ ಡಿಟರ್ಮಿನೆಂಟ್ ಆಫ್ ಎ ಆಲ್ರೆಡಿ ನಾವು ಇಲ್ಲಿ ಫೈಂಡ್ ಮಾಡಿದ್ವಿ, 50 ಬಂದಿತ್ತು. ಸೊ ಅದನ್ನ ಬರೀತೀರಾ, ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೀತೀರಾ. ಓಕೆ, ಇದಾದ ಮೇಲೆ ನಾವು ಬರೀಬೇಕಾಗಿರೋದು x = ಏನಿದೆ ನೋಡಿ, ಎ ಇನ್ವರ್ಸ್ ಇಂಟು ಬಿ. ಸೊ ಎಕ್ಸ್ ಆ್ಯಸ್ ಇಟ್ ಇಸ್ 1/50 ಆ್ಯಸ್ ಇಟ್ ಇಸ್ ಬರ್ದಿದ್ದೀನಿ ನಾನು. ಎ ಇನ್ವರ್ಸ್ ಆನ್ಸರ್ ಅಂದರೆ ಇಲ್ಲಿದೆಯಲ್ಲ, ಇದು ಕಂಪ್ಲೀಟ್ ಆನ್ಸರ್ ನಾನು ಇಲ್ಲಿ ಬರೆದಿರೋದು. ಓಕೆ, ಇಂಟು ಬಿ ಮ್ಯಾಟ್ರಿಕ್ಸ್ನ ಸ್ಟಾರ್ಟಿಂಗಲ್ಲಿ ನಾವು ಬರ್ಕೊಂಡಿದ್ವಿ 60 90 70. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ 0 × 0 60 ಅಂದರೆ 0 ಆಗುತ್ತೆ, -5 × 70 ಅಂದರೆ -450 ಆಗುತ್ತೆ, 10 × 70 ಅಂದರೆ 700 -450 ಅಂದರೆ 250 ಆಯಿತು. ಅದಾದಮೇಲೆ ಸೊ ಇದನ್ನು ಮಲ್ಟಿಪ್ಲೈ ಮಾಡಿ 30 × 60 ಆಮೇಲೆ 0 ಆಗುತ್ತೆ. ಅದಾದಮೇಲೆ 20 × 70 ಇದನ್ನು ಸಿಂಪ್ಲಿಫೈ ಮಾಡಿ 400 ಬರುತ್ತೆ. ಇದನ್ನು ಥರ್ಡ್ ರೋ ಥರ್ಡ್ ಕಾಲಮ್ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿದರೆ ಇದು 400 ಬರುತ್ತೆ. ಸೊ ಇವಾಗ 50ಇಂದ ಇದಕ್ಕೆ ಡಿವೈಡ್ ಮಾಡಿ, ನಮಗೆ ಬರುತ್ತೆ ಆನ್ಸರ್ x y z ಆನ್ಸರ್ಗಳು, ಯಾಕಂದರೆ x = ಇದೆಲ್ಲ. ಓಕೆ, 50 × 250 ಅಂದರೆ ಇದಾಯಿತು 5 ಆಯಿತು ಆನ್ಸರ್. ಅದಾದಮೇಲೆ ಇದು 8 ಆಗುತ್ತೆ. ಅದಾದಮೇಲೆ ಇದನ್ನು ಡಿವೈಡ್ ಮಾಡಿದರೆ 8 ಆಗುತ್ತೆ. ಅಂತಂದರೆ ಏನೇನಾಯಿತು, ನಮ್ಮದು x ವ್ಯಾಲ್ಯೂ 5 ಆಗಿದೆ, y ವ್ಯಾಲ್ಯೂ 8 ಆಗಿದೆ, z ವ್ಯಾಲ್ಯೂ ಆಗುತ್ತೆ 8.
ಸೊ ಇದನ್ನು ಬೇಕಿದ್ರೆ ನೀವು ಇಕ್ವೇಷನ್ 1 ಯಾವುದೋ ಇಕ್ವೇಷನ್ 2 ಯಾವುದಾದ್ರೂ ಫಿಲಪ್ ಮಾಡಿ ಈ ಆನ್ಸರ್ಸ್ಗಳು ಬರುತ್ತಾ ಹೋಗುತ್ತೆ ನೋಡಿ. ಓಕೆ, ಸಿಂಪಲ್ ಇದೆನಾ ಇದು ಕ್ವಶನ್ನು. ಸೊ ಇದೇ ಥರನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೂ ಕೂಡ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನು ಏನಿದೆ, y = e⁻a × cos ಇನ್ವರ್ಸ್ ಆಫ್ x. ಇದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, y = e⁻a × cos ಇನ್ವರ್ಸ್ ಆಫ್ x. ಈ ಕ್ವಶನ್ ನಿಮ್ಮದು ಡಿಫ್ರೆನ್ಷಿಯೇಷನ್ ಮಿಸ್ಲೇನಿಯಸಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಇದು 5 ಮಾರ್ಕ್ಸ್ಗೆ ಈ ಸತಿ ಬರುವಂಥ ಚಾನ್ಸಸ್ ಭಾಳ ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲಿಗೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ, dy/dx, e⁻x ಡಿಫ್ರೆನ್ಷಿಯೇಷನ್ e⁻x ಆಗುತ್ತೆ, a × cos ಇನ್ವರ್ಸ್ ಆಫ್ x ಬರೀತೀರ, a × cos ಇನ್ವರ್ಸ್ ಎಕ್ಸ್ಟ್ರಾ ಟರ್ಮ್ ಆಗಿರುತ್ತೆ, a ಆ್ಯಸ್ ಇಟ್ ಈಸು cos ಇನ್ವರ್ಸ್ x ಡಿಫ್ರೆನ್ಷಿಯೇಷನ್ -1 √1 - x² ಇದೆ. ಓಕೆ, ಇಲ್ಲಿ ಡಿನಾಮಿನೇಟರಲ್ಲಿ ಏನೇ ಬಂದರೂ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, √1 - x² ಆಗುತ್ತೆ. ಇದಕ್ಕೆ dy/dx ಇದೆಯಲ್ಲ, ಸೊ dy/dx ಇದ್ದದನ್ನು ನಾನು y1 ಅಂತ ಬರಿತಾ ಇದ್ದೀನಿ. y1 ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಓಕೆ, ಇಲ್ಲಿ ಏನು ಉಳಿತು, a ಒಂದು ಉಳಿತು, ಮೈನಸ್ ಸೈನ್ ಒಂದು ಉಳಿತು. ಸೊ -a ಇದು ಪ್ಲಸ್ ಇದೆ, a × cos ಇನ್ವರ್ಸ್ ಆಫ್ x ಇದು ಉಳಿತು ನಮ್ದು ಇವಾಗ. ಓಕೆ, ಇವಾಗ ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇಲ್ಲಿ u × v ಎರಡು ವೇರಿಯಬಲ್ ಬಂದವಲ್ಲ, ಸೊ u × v ಫಾರ್ಮಲ್ಲಿ ಅಪ್ಲೈ ಆಗುತ್ತೆ. ಏನು ಮಾಡ್ತೀರಾ, u × v ಅಂದರೆ ಫಸ್ಟ್ ಯುನ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಡಿಫ್ರೆನ್ಷಿಯೇಷನ್ ಆಫ್ y1 ಅಂದರೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು y2 ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಟೈಮ್ y1 ಆ್ಯಸ್ ಇಟ್ ಈಸ್ ಇಡ್ತೀರಾ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. √x ಡಿಫ್ರೆನ್ಷಿಯೇಷನ್ ಏನಿದೆ, 1/2 √x ಅಂದರೆ 1 - x² ಆಯಿತು. ಇದು ಎಕ್ಸ್ಟ್ರಾ ಪಾರ್ಟ್ ಇದೆ, 1 ಡಿಫ್ರೆನ್ಷಿಯೇಷನ್ 0, x² - x² ಡಿಫ್ರೆನ್ಷಿಯೇಷನ್ -2x ಆಗುತ್ತೆ. ಓಕೆ, ಇವಾಗ u × v ಕಂಪ್ಲೀಟ್ ಆಯಿತು. ಭಾಳ ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಉಳಿತು, ಮೈನಸ್ ಇದೆ, ಮತ್ತು e⁻x ಡಿಫ್ರೆನ್ಷಿಯೇಷನ್ e⁻x ಆಗುತ್ತೆ, ಅಂದರೆ cos ಇನ್ವರ್ಸ್ ಆಫ್ x ಆಗುತ್ತೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಟರ್ಮು a ಆ್ಯಸ್ ಇಟ್ ಇದು cos ಇನ್ವರ್ಸ್ x ಡಿಫ್ರೆನ್ಷಿಯೇಷನ್ -1/√1 - x² ಆಗುತ್ತೆ. ಓಕೆನಾ, ಸೊ ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ನೆನಪಿನಲ್ಲಿ. ಮತ್ತು ಇಲ್ಲಿ ಡಿನಾಮಿನೇಟರ್ ಇದೆಲ್ಲ, ಇದನ್ನು ಈ ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಿ. ಇಲ್ಲ ಅಂದರೆ ಕಂಪ್ಲೀಟ್ ಇಕ್ವೇಷನ್ಗೆ ಮಲ್ಟಿಪ್ಲೈಡ್ ಬೈ √1 - x² ಈ ಥರನೂ ನಾವು ಬರೀಬೋದು. ಓಕೆ, ಮಲ್ಟಿಪ್ಲೈ ಮಾಡಿದ ಮೇಲೆ ಏನು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ರೂಟ್ ಇದೆ, ಇದನ್ನು ಮಲ್ಟಿಪ್ಲೈ ಮಾಡಿದ ಮೇಲೆ ರೂಟ್ ಕ್ಯಾನ್ಸಲ್ ಆಗಿ ಸಿಂಗಲ್ ಟರ್ಮ್ ಉಳಿಯುತ್ತೆ, 1 - x². ಇಲ್ಲಿ ಎಷ್ಟಿದೆ, y2 ಇದೆ. ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಇಲ್ಲಿ ಮೈನಸ್ ಇದೆ, ಇವಾಗ 2 ಅಂತೂ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಇಲ್ಲಿ 2 ಇತ್ತು, ಇಲ್ಲಿ 2 ಇತ್ತು, ಕ್ಯಾನ್ಸಲ್ ಆಯಿತು. ಇದು ಪ್ಲಸ್ ಮೈನಸ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ಉಳಿತು, x ಉಳಿತು. ಇದನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತಾ. ಓಕೆ, ಉಳಿತೆಷ್ಟು, x ಮತ್ತು y1 ಮಾತ್ರ, x ಮತ್ತು y1 ರಿಸಲ್ಟು. ಓಕೆ, ಅದಾದಮೇಲೆ = ಇಲ್ಲಿ ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಮತ್ತು a × a ಏನಾಯಿತು, a² ಆಗುತ್ತೆ, e⁻a × cos ಇನ್ವರ್ಸ್ ಆಫ್ x. ಸೊ e⁻ cos ಇನ್ವರ್ಸ್ ಆಫ್ x ಅಂದರೆ y ಆಯಿತಾ, ಅಂದರೆ ಇದು ಪೂರಾ y ರಿಸಲ್ಟ್ ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 - x² y2 - x × y1 = a². ಇದಾಯಿತು ನಮ್ಮದು y. ಈ ಎರಡು ರಿಸಲ್ಟ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಗಿಬಿಡುತ್ತೆ. y2 - x y1, ಇದು ಪ್ಲಸ್ ಇದ್ದದ್ದು ಈ ಸೈಡ್ ಬಂದರೆ -a² × y = 0. ಇದನ್ನೇ ಅವರು ನಮಗೆ ಪ್ರೂವ್ ಮಾಡೋಂತ ಕೊಟ್ಟಿರೋದು. ಸಿಂಪಲ್ ಇತ್ತಲ್ವಾ ಇದು ಕ್ವಶನ್ ಕೂಡ. ಓಕೆ ಸ್ಟೂಡೆಂಟ್ಸ್, ಇದನ್ನು ಇದೇ ಥರನಾಗಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು 5 ಮಾರ್ಕ್ಸ್ನ ತೊಗೋಬೋದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ. ಇಲ್ಲಿ ಕ್ವಶನ್ ನಂಬರ್ 43 ಏನಿದೆಪ್ಪ ಅಂತಂದರೆ, ಎ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ವಿತ್ ದ ಕರ್ವ್ 6y = x³ + 2 ಅಂತಿದೆ. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ at which the y coordinates is changing 8 times as faster than the x coordinate ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎರಡು ಗಿವನ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಏನಿದೆ, ಟೈಮ್ ಕೊಟ್ಟಿದ್ದಾರೆ, y coordinates changes with 8 times of the faster than the x coordinate ಅಂತ ಹೇಳ್ತಾರೆ. ಅಂತಂದರೆ ನಮಗೆ ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ, ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ, ಸೊ dy/dt ಏನಿದೆಪ್ಪ ಅಂತಂದರೆ 8 times ಆಫ್ dx/dt ಇದೆ. ಓಕೆ, ಸೊ ಇದು ನಮ್ಮದು ಗಿವನ್ ಪಾಯಿಂಟ ಫಸ್ಟು. ಓಕೆ, ಸೊ ಅದಾದಮೇಲೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಿದ್ರೆ ಕೊಡಿ. ಅದಾದಮೇಲೆ ಇಕ್ವೇಷನ್ 2 ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ. ಏನಿದೆ, ಕರ್ವ್ ಇಕ್ವೇಷನು 6y = x³ + 2 ಅಂತಿದೆ. ಓಕೆನಾ, ಸೊ ಇದಕ್ಕೆ ನಾನಿವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊತಾ ಇದ್ದೀನಿ. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ದೀನಿ. ಆಗೇನಾಗುತ್ತೆ, 6dy/dt. ಅದಾದಮೇಲೆ ಇಲ್ಲಿ x³ ಇದೆ, ಸೊ x³ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದೆ ಏನಾಗುತ್ತೆ, 3x² ಆಗುತ್ತೆ. x ಇರೋದ್ರಿಂದ dx/dt ಬರೀತೀರ. ಓಕೆ, x ಇರೋದ್ರಿಂದ dx/dt ಬರುತ್ತೆ. ಇಲ್ಲಿ 2 ಡಿಫ್ರೆನ್ಷಿಯೇಷನ್ ಅಂತೂ 0 ಆಗುತ್ತೆ, ಬಿಟ್ಬಿಡಿ. ಓಕೆ, ಸೊ ಇದರಲ್ಲಿ ನಾವು ಇಕ್ವೇಷನ್ 1ನ ಯೂಸ್ ಮಾಡೋಣ. ಏನಿದೆ ಇಕ್ವೇಷನ್ 1, 6 dy/dt ಅಂತಂದರೆ ಏನಿದೆ ನೋಡಿ ಆನ್ಸರು, 8 dx/dt ಅಂತಿದೆ. ಕರೆಕ್ಟಾ?
ಇಸ್ ಈಕ್ವಲ್ಸ್ ಟು 3x² dx/dt ನಾನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ 6 × 4 ಅಂತಂದರೆ ಎಷ್ಟಾಗುತ್ತೆ ನೋಡಿ, 48 ಆಗುತ್ತೆ. 48 dx/dt. ಈ ಸೈಡು 3x² dx/dt ಬರುತ್ತೆ. ಸೊ ಎರಡು ಕಡೆ dx/dt ತೆಗೆದುಬಿಡಿ, ಉಳಿತು ಎಷ್ಟು ನೋಡಿ, 3x² ಇಸ್ ಈಕ್ವಲ್ಸ್ ಟು 48 ಆಗುತ್ತೆ. ಅದಾದಮೇಲೆ x² ಇಸ್ ಈಕ್ವಲ್ಸ್ ಟು 48 / 3 ಆಗುತ್ತೆ. ಅಂದರೆ 3 1 ಜಾ 3 6 ಜಾ ಅಂತಂದರೆ ಎಷ್ಟು ಬಂತು ನಮಗೆ, x² ಇಸ್ ಈಕ್ವಲ್ಸ್ ಟು 60 ಬಂದಿದೆ. x ಇಸ್ ಈಕ್ವಲ್ಸ್ ಟು +or - 4 ಆಗುತ್ತೆ. ಓಕೆನಾ? ಸೊ ಇವಾಗ ಮೊದಲಿಗೆ ನಾನು x ಇಸ್ ಈಕ್ವಲ್ಸ್ ಟು +4ನ ತೊಗೊತಾ ಇದ್ದೀನಿ. +4ನ ಇವಾಗ ಕೊಟ್ಟಿರುವಂಥ ಇಕ್ವೇಷನಲ್ಲಿಗೆ ಫಿಲಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಇಕ್ವೇಷನ್ 2 ಅಂತ ಕೊಡಿ. ಓಕೆ, ಇಕ್ವೇಷನ್ 2 ಅಲ್ಲಿ x ವ್ಯಾಲ್ಯೂನ ಫಿಲಪ್ ಮಾಡಿದರೆ y ವ್ಯಾಲ್ಯೂ ಬರುತ್ತಲ್ವಾ? ಓಕೆ, ಸೊ ಫಿಲಪ್ ಮಾಡಿ ಎಷ್ಟಾಗುತ್ತೆ ನೋಡಿ, 6y ಇಸ್ ಈಕ್ವಲ್ಸ್ ಟು x ವ್ಯಾಲ್ಯೂ 4³ + 2. 4³ ಆನ್ಸರ್ ಎಷ್ಟಾಗುತ್ತೆ ನೋಡಿ, 4 × 4 16. 16 × 4 ಅಂದರೆ 64 ಆಗುತ್ತೆ. ಕರೆಕ್ಟಾ? ಓಕೆ, 6y 64 + 2. 64 + 2 ಅಂದರೆ 66 ಆಗುತ್ತೆ. ಅದಾದಮೇಲೆ y ಇಸ್ ಈಕ್ವಲ್ಸ್ ಟು 66 / 6 ಮಾಡಿದರೆ 11 ಬಂತು. ಅಂತಂದರೆ ಎಷ್ಟಾಯಿತು ನಮ್ಮದು ಪಾಯಿಂಟ್ ಅಂದರೆ 4,11 ಆಯಿತು. ಓಕೆ, ಇನ್ನೊಂದು ಪಾಯಿಂಟ್, ಸಪೋಸ್ ನಾವೇನಾದರೂ x ಇಸ್ ಈಕ್ವಲ್ಸ್ ಟು -4 ಏನಾದರೂ ತೊಗೊಂಡಿದ್ರೆ ಆಗ ನಮಗಾಗುತ್ತೆ ಇದು -4 ಹೋಲ್³ ಆಗುತ್ತೆ +2 ಅಂತಂದರೆ ಇದು -64 ಆಗುತ್ತೆ +2 ಆಗುತ್ತೆ. ಕರೆಕ್ಟಾ? ಯಾಕಂದರೆ ಕ್ಯೂಬಿದಾಗ ಮೈನಸ್ ಏನು ಆ್ಯಸ್ ಇಟ್ ಇದು ಉಳಿಯುತ್ತೆ. ಇದು -62 ಪ್ಲಸ್ ಮೈನಸ್ ಆಗುತ್ತೆ, 62 ಆಗುತ್ತೆ. ಅಂದರೆ -62 / 6 ಒಂದು ಈ ಸೈಡ್ ತೊಗೊಂಡ್ಬಂದ್ಬಿಡಿ, ಇಲ್ಲೇ ಬರೀದಕ್ಕಿಂತಲೂ /6 ಅಂತಂದರೆ ಎಷ್ಟಾಗುತ್ತೆ ನೋಡಿ, 2 3 ಜಾ 2 1 ಜಾ. ಕರೆಕ್ಟಾ? ಸೊ ಎಷ್ಟು ಬಂತು ನೋಡಿ, 31 / 3 ಬಂತು /3 ಅಂತಂದರೆ ಎಷ್ಟಾಯ್ತಿದ್ದು ಪಾಯಿಂಟ್ಸು. ಈ ಪಾಯಿಂಟು -4 ಇದ್ದಾಗ ಆನ್ಸರ್ ಎಷ್ಟಾಗುತ್ತೆ, y ವ್ಯಾಲ್ಯೂ -31/3 ಆಯಿತು. ಅಂದರೆ ಒಟ್ಟು ಎರಡು ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗೋದು, ಎರಡು ಪಾಯಿಂಟ್ಸು, ಇದು ಒಂದು ಪಾಯಿಂಟು ಮತ್ತು 4,11 ಇದು ನಮ್ಮದು ಆನ್ಸರ್ ಆಗಿರುತ್ತೆ ನೋಡಿ. ಸಿಂಪಲ್ ಇದೆಯಲ್ಲ ಇದು ಕೂಡ. ಓಕೆ, ಇನ್ನು ನೆಕ್ಸ್ಟು ಇಂಟಿಗ್ರೇಷನ್ ಕ್ವಶನ್ 41 ಏನಿದೆ, ಫೈಂಡ್ ದ ಇಂಟಿಗ್ರೇಷನ್. ಇದರದ್ದು ನಾವು ಪ್ರೂಫ್ನ ಮಾಡಬೇಕು, ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದಾದಮೇಲೆ ಇದನ್ನು ಫೈಂಡ್ ಮಾಡೋದಿರುತ್ತೆ. ಓಕೆ, ಸೊ ಇದನ್ನು ಯಾವ ಥರ ಫೈಂಡ್ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಏನು ಮಾಡಬೇಕು, ಇದನ್ನು x² - a² ಅಂತ ಇದೆಯಲ್ಲ, ಸೊ ಇದು a² - b² ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಏನಾಗುತ್ತೆ ನೋಡಿ, ಆಗ x - a x + a ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇದಾದಮೇಲೆ ಇಲ್ಲಿ ಒಂದಿಷ್ಟು ನಾವು ರಿಸಲ್ಟ್ಗಳನ್ನು ತೊಗೊಳ್ಬೇಕಾಗತ್ತೆ. ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ 2a ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ 2a ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಅದೇ ಥರನಾಗಿ ಇಲ್ಲಿ /2a. ಈ 2a ಕ್ಯಾನ್ಸಲ್ ಆದರೆ ಮತ್ತೆ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಈ 1/2a ಇದೆಲ್ಲ ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲೇ ಬರ್ಕೊತಾ ಇದ್ದೀನಿ. ಈ 2a ಇದ್ದದನ್ನು ನಾನು ಈ ಥರ ಬರಿಬೋದಾ, a + a ಅಂತ. a + a ಆನ್ಸರ್ ಏನಾಗುತ್ತೆ, ಮತ್ತೆ ವಾಪಸ್ಸು 2aನೇ ಬರುತ್ತೆ. ಓಕೆ, ಸೊ ಇದಾದಮೇಲೆ ಇನ್ನು ಎಕ್ಸ್ ಒಂದು ತೊಗೋಬೇಕು. ಸೊ ನಾನು ಎಕ್ಸ್ ಯಾವ ಥರ ತೊಗೋತಾ ಇದ್ದೀನಪ್ಪ ಅಂತಂದರೆ ಎಕ್ಸ್ ಪ್ಲಸ್ ಆ್ಯಂಡ್ -x +x - ಕ್ಯಾನ್ಸಲ್ ಆದರೆ ಉಳಿತು a + a ಎಷ್ಟಾಗುತ್ತೆ, 2a ಆಗುತ್ತೆ. ಮತ್ತು 2a ಕ್ಯಾನ್ಸಲ್ ಆದರೆ ಮತ್ತೆ ನಿಮಗೆ ಮೊದಲಿನ ಆನ್ಸರೇ ಬರುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ. ಯಾವ ಥರ ತೊಗೊಂಡು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ x - a x + a ಈ ಥರ ಬರ್ಕೋಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಇದಾದಮೇಲೆ x + 2ನ x + a ಒಂದು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಇಲ್ಲಿ ನಾನು ಮೈನಸ್ನ ಕಾಮನ್ ತೊಗೊತಾ ಇದ್ದೀನಿ, ಆಗೇನಾಗುತ್ತೆ, ಇದು ಮೈನಸ್ ಆಗುತ್ತೆ. ಕರೆಕ್ಟಾ? ಸೊ ಡಿನಾಮಿನೇಟರಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ನಾನು ಏನು ಮಾಡಿದೆ ಗೊತ್ತಾಯ್ತಾ, ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡೆ. ಸೊ ಇವಾಗ ಏನು ಮಾಡಿ, 1/2a ಈ ಕಂಪ್ಲೀಟ್ ಡಿನಾಮಿನೇಟರ್ ಎರಡಕ್ಕೂ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಬಿಡಿ. ಏನಾಗುತ್ತೆ, x + a / x - a × x + a ಈ ಥರ ನಾವು ಬರಿಬೋದಾ? ಓಕೆ, ಅದೇ ಥರನಾಗಿ ಮಿಡಲ್ ಮೈನಸ್ ಸೈನ್ ಇದೆ, ಇಲ್ಲಿ x - a / x - a x + a ಈ ಥರ ನಾವು ಬರಿಬೋದು. ಓಕೆ, ಇವಾಗ ಇಲ್ಲಿ x + a ಕ್ಯಾನ್ಸಲ್ ಆಯಿತು, ಉಳಿತಷ್ಟು ನೋಡಿ 1/2a 1 / x - a ಉಳಿತು, ಮೈನಸ್ ಇಲ್ಲೇನು ಉಳಿತು, x - a ಕ್ಯಾನ್ಸಲ್ ಆಗಿ 1 / x + a ಉಳಿತು. ಓಕೆ, ಇದು ಕಂಪ್ಲೀಟ್ ಬ್ರಾಕೆಟಲ್ಲೇ ಇರಬೇಕಾಗತ್ತೆ, ಯಾಕಂದರೆ 1/2a ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಇವಾಗ ಇಂಟಿಗ್ರೇಷನ್ನ ಎರಡು ಕಡೆ ಅಪ್ಲೈ ಮಾಡ್ಕೊಂಬಿಡಿ. x² - a². ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ, ಇಲ್ಲಿ ಇಂಟಿಗ್ರೇಷನು, ಇಲ್ಲಿ dx ಅಂತ ಬರುತ್ತೆ. ಓಕೆ, 1/2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಹೊರಗಡೆ ಬರ್ಕೊಂಬಿಡಿ. ಇಂಟಿಗ್ರೇಷನ್ ಆಫ್ 1 / x - a ಅದಾದಮೇಲೆ -1 / x + a dx. ಓಕೆ, 1/2a ಆ್ಯಸ್ ಇಟ್ ಈಸು. 1/x ಅಂತಂದರೆ ಇಂಟಿಗ್ರೇಷನ್ ಏನಾಗುತ್ತೆ, 1/x ಅಂದರೆ ಅದರದ್ದು ಇಂಟಿಗ್ರೇಷನ್ ಫಾರ್ಮುಲಾ ಆಗುತ್ತೆ ಲಾಗ್ ಆಗುತ್ತೆ. ಸೊ ಲಾಗ್ ಆಫ್ x - a ಆಯಿತು, ಮೈನಸ್ ಇದ್ರದ್ದು ಆನ್ಸರ್ ಅದೇ ಥರನಾಗಿ ಆಗುತ್ತೆ, ಇಲ್ಲಿ ಬ್ರ್ಯಾಕೆಟ್ ಇರಲಿ ಕಂಪಲ್ಸರಿ. ಲಾಗ್ ಆಫ್ x + a ಆಗುತ್ತೆ, ಪ್ಲಸ್ c.
ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಇದು ಎಕ್ಸ್ಟ್ರಾ ಟರ್ಮ್ ಆಗಿರುತ್ತೆ. 1/x ಇದ್ದರೆ ನಾವು ಲಾಗ್ ಎಕ್ಸ್ ಅಂತ ಬರೀತಿದ್ವಿ. ಇದನ್ನು ಮತ್ತೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗೂ ಆನ್ಸರ್ ಇದೇ 1 ಬರುತ್ತೆ. ಸೊ ಅದಕ್ಕಾಗಿ ಏನೂ ಚೇಂಜಸ್ ಆಗಲ್ಲ. ಇಲ್ಲಿ ಏನಾದರೂ 2x ಇದ್ದರೆ ಆವಾಗ ಚೇಂಜಸ್ ಆಗ್ತಾಯಿತ್ತು. ಸೊ ಇದು ಆ್ಯಸ್ ಇಟ್ ಈಸು. ಸೊ ಇವಾಗ ಆನ್ಸರ್ ಬಂತು ಏನು, ನಾನು ಲಾಸ್ಟಲ್ಲಿ ಬರೀತಾ ಇದ್ದೆ ನೋಡಿ, 1/x² - a² dx = ಇಲ್ಲಿ ಅಬ್ಸರ್ವ್ ಮಾಡಿ 1/2a ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾ? ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಫಾರ್ಮುಲಾ ಏನಿದೆ ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಇತ್ತಂದರೆ ನಾವು ಲಾಗ್ ಆಫ್ ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಬರಿಬೋದು. ಸೊ ಇದು ಫಾರ್ಮುಲಾ. ಸೊ ಇದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ವೈ ಅಂತಂದರೆ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಎಷ್ಟು ಫಾರ್ಮುಲಾ ಕಂಪ್ಲೀಟ್ ಆಯಿತು. ಇನ್ನು ಅಟ್ಯಾಚ್ ಒಂದು ಕ್ವಶನ್ ಇದೆ ನೋಡಿ, ಎವ್ಯಾಲ್ಯುವೇಟ್ ಅಂತ ಹೇಳಿ. ಏನಿದೆ ಕ್ವಶನ್ನು, ಇಂಟಿಗ್ರೇಷನ್ ಆಫ್ 1/4x² - 9. ಸೊ ಇವಾಗ ಈ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ 1/4x² ಅಂತಿದೆ. 4x² ನಾವು ಈ ಥರ ಬರೀಬೋದಾ, 2x² ಅಂತ. ಅದಾದಮೇಲೆ ಮೈನಸ್ 9 ಇದೆ, 9 ಇದ್ದದನ್ನು ನಾವು 3² ಅಂತ ಬರೀಬೋದು ಇಂಟು dx. ಸೊ ಇವಾಗ ನೋಡಿ ಇದು ಕಂಪ್ಲೀಟ್ ಇದೇ ಫಾರ್ಮುಲಾ ಅಪ್ಲಿಕಬಲ್ ಆಗ್ತಾ ಇದೆನಾ, x² - a². ಓಕೆ, ಏನಿದೆ ಆನ್ಸರು 1/2a. ಎ ಜಾಗದಲ್ಲಿ ಏನಿದೆ 3 ಇದೆ. ಸೊ 3ನ ಬರ್ಕೊಳ್ಳಿ. ಅದಾದಮೇಲೆ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಜಾಗದಲ್ಲಿ 2x ಇದೆ, ಮೈನಸ್ ಎ ಜಾಗದಲ್ಲಿ 3 ಇದೆ. ಅದೇ ಥರನಾಗಿ 2x + 3. ಓಕೆ, ಸೊ ಪ್ಲಸ್ ಸಿ ಆ್ಯಸ್ ಇಟ್ ಈಸ್ ಬರೀದಿ. ಅದಾದಮೇಲೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಟರ್ಮ್ ಇದೆ. ಏನಿದೆ 2x ಇದೆ. ಸೊ ಎಕ್ಸ್ ಇತ್ತಂದರೆ ನಾವು ಡೈರೆಕ್ಟ್ ಇದೇ ಫಾರ್ಮುಲಾ ಹಚ್ತಿದ್ವಿ. ಬಟ್ ಎಕ್ಸ್ ಜಾಗದಲ್ಲಿ 2x ಇರೋದ್ರಿಂದ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. 2x ಡಿಫ್ರೆನ್ಷಿಯೇಷನ್ ಏನಷ್ಟಾಗುತ್ತೆ, 2 ಆಗುತ್ತೆ. ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅಂದರೆ 2 ಉಳಿತಲ್ಲ, ಆ 2ನ ನಾವೇನು ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಇನ್ನೊಂದು 2ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಫೈನಲ್ ಆಗಿ ನಮಗೆ ಆನ್ಸರ್ ಏನು ಬರುತ್ತಪ್ಪ ಅಂತಂದರೆ 4x² - 9 dx ಆನ್ಸರ್ ಏನಾಗುತ್ತಪ್ಪ ಅಂದರೆ 1/2 × 3 6 × 2 12 ಆಗುತ್ತೆ. ಇದು ಲಾಗ್ ಆಫ್ ಮಾಡ್ ಆಫ್ 2x - 3 ಡಿವೈಡೆಡ್ ಬೈ 2x + 3 + c. ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಇದು 4 ಸಿಂಪಲ್ ಇತ್ತಾ ಇದು ಕ್ವಶನ್ ಕೂಡ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 45. ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್ ಕೊಟ್ಟಿದ್ದಾರೆ. ಅದರದ್ದು ನಾವು ಏರಿಯಾನ ಫೈಂಡ್ ಮಾಡಬೇಕು. ಮೆಥಡ್ ಆಫ್ ಇಂಟಿಗ್ರೇಷನ್ ಅಂದರೆ ಇದು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೆ ಬಂದಿರುವಂಥ ಕ್ವಶನು, ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನು. ಸೊ ಮೊದಲಿಗೆ ಏನು ಮಾಡಬೇಕು, ಒಂದು ಎಲಿಪ್ಸ್ನ ಡ್ರಾ ಮಾಡಬೇಕು. ನಾನು ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಎಲಿಪ್ಸನ್ನ ಡ್ರಾ ಮಾಡಿದ್ದೀನಿ. ಸೊ ಎಲಿಪ್ಸಲ್ಲಿ ನೋಡಿ ಒಂದು ಸೆಂಟರ್ ಅಟ್ ಒರಿಜಿನ್ ಆದಾಗ ಎಲ್ಲ 4 ಪಾರ್ಟ್ಸ್ ಈಕ್ವಲ್ ಆಗಿರುತ್ತೆ. ಸೊ ಒಂದು ಪಾರ್ಟ್ನ ನಾನಲ್ಲಿ ಫೈಂಡ್ ಮಾಡಿಬಿಟ್ಟು ಇಂಟು 4ನ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಓಕೆ, ಸೊ ಇದು ಪಾರ್ಟ್ನ ನಾನಿಲ್ಲಿ ಶೇಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದನ್ನು ಒಂದೇ ನಾನು ಫೈಂಡ್ ಮಾಡ್ತಾಯಿದ್ದೀನಿ. ಸೊ ಈ ಏರಿಯಾನ ಫೈಂಡ್ ಮಾಡ್ಕೊಂಡ್ಬಿಟ್ಟು ಇಂಟು 4, ಯಾಕಂದರೆ 4 ಪಾರ್ಟ್ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಾನಿಲ್ಲಿ ನೇಮ್ ಕೊಡ್ತಾ ಇದ್ದೀನಿ OAB. ಗೊತ್ತಾಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಇದು ಒಂದು ಏರಿಯಾನ ನಾವು ಫೈಂಡ್ ಮಾಡಿಕೊಂಡು ಇಂಟು 4, ಯಾಕಂದರೆ 4 ಈಕ್ವಲ್ ಪಾರ್ಟ್ಸ್ಗಳಿರುತ್ತೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಕಂಪ್ಲೀಟಾಗಿ ಎಲಿಪ್ಸದ ಏರಿಯಾ ಬರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು, ಇದು ಕಂಪ್ಲೀಟ್ ಎಲಿಪ್ಸ್ ಏರಿಯಾ ನಾವು ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, 4 ಇಂಟು ಏರಿಯಾ ಆಫ್ ಯಾವ ಏರಿಯಾ, OABO, ಈ ಏರಿಯಾನ ಫೈಂಡ್ ಮಾಡಬೇಕಂತ ಅರ್ಥ. ಓಕೆ, 4 ಇಂಟು ಇಂಟಿಗ್ರೇಷನ್ ಆಫ್ ಏನು ಮಾಡ್ತೀರಾ, ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಏನಿದೆ ಫಾರ್ಮುಲಾ, ಎಫ್ ಆಫ್ ಎಕ್ಸ್ ಟುವರ್ಡ್ಸ್ ಟು ಎಕ್ಸ್ ಆಕ್ಸಿಸ್ ತಗೊಳ್ಳಿ. ಓಕೆ, ಎಫ್ ಆಫ್ ಎಕ್ಸ್ dx ಆಗುತ್ತೆ. ಇಲ್ಲಿ a to b ಲಿಮಿಟ್ನ ಬರೀಬೇಕಾಗುತ್ತೆ. ಓಕೆ, 4 ಇಂಟು ಲಿಮಿಟ್ಸ್ ಏನಾಗುತ್ತೆ, ಲಿಮಿಟ್ಸ್ ಆಗುತ್ತೆ ಇಲ್ಲಿ ಇಕ್ವೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಎಲಿಪ್ಸ್ ಇಕ್ವೇಷನು x² ಡಿವೈಡೆಡ್ ಬೈ a² ಇದೆ ಪ್ಲಸ್ y² ಡಿವೈಡೆಡ್ ಬೈ b² ಅಂತಿದೆ ಇಸ್ ಈಕ್ವಲ್ಸ್ ಟು 1 ಇದೆ. ಓಕೆ, ಸೊ ಇದನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಸೊ ಲಿಮಿಟ್ಸ್ ಯಾವ ಥರ ತೊಗೋಬೇಕಂದ್ರೆ, ಓಕೆ ಎ ಪಾಯಿಂಟ್ ಏನಾಗಿರುತ್ತಪ್ಪ ಅಂದರೆ ಇದು ಎಕ್ಸ್ ಆಕ್ಸಸ್ ಡಿನಾಮಿನೇಟರ್ ಏನಿರುತ್ತೆ ಅದ್ರದ್ದು ಸ್ಕ್ವೇರ್ ರೂಟ್ ತೊಗೋಬೇಕು. ಆವಾಗ ನಮಗೆ ಎಕ್ಸ್ ರಿಸಲ್ಟ್ ಸಿಗುತ್ತೆ. ಅಂದರೆ ಸ್ಕ್ವೇರ್ ರೂಟ್ ತೊಗೊಂಡಾಗ ಏನಾಗುತ್ತೆ, a,0 ಬರುತ್ತೆ. ಅದೇ ಥರನಾಗಿ ಬಿ ಪಾಯಿಂಟ್ನ ಬರೆದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ತೊಗೊಂಡಾಗ 0,b ಬರುತ್ತೆ. ಅದು y ಪಾಯಿಂಟ್ ಆಗಿರುತ್ತೆ. ನಮಗೆ ಎಕ್ಸ್ ಪಾಯಿಂಟ್ ಮಾತ್ರ ಬೇಕು. ಲೀಸ್ಟ್ ನಂಬರ್ ಇರೋದು 0, ಹೈಯೆಸ್ಟ್ ನಂಬರ್ ಇರೋದು a ಇರುತ್ತೆ. ಈ ಶೇಡೆಡ್ ರೀಸನಲ್ಲಿ ಇರೋದು. ಓಕೆ, ಅದಾದಮೇಲೆ ಎಫ್ ಆಫ್ ಎಕ್ಸ್ ಒಂದು ಬರೀಬೇಕು. ಎಫ್ ಆಫ್ ಎಕ್ಸ್ ಯಾವ ಥರ ಬರೀಬೇಕಪ್ಪ ಅಂದರೆ x² ಡಿವೈಡೆಡ್ ಬೈ a² ಪ್ಲಸ್ y² ಡಿವೈಡೆಡ್ ಬೈ b² ಇಸ್ ಈಕ್ವಲ್ಸ್ ಟು 1 ಅಂತಿದೆ. ನಮಗೆ ಬೇಕಾಗಿರೋದು ಎಫ್ ಆಫ್ ಎಕ್ಸ್ ಅಂದರೆ y ಇಸ್ ಈಕ್ವಲ್ಸ್ ಟು, ಅವಾಗ ಏನು ಮಾಡ್ತೀರಾ, ಸೊ ಇದು ಕಂಪ್ಲೀಟ್ ರಿಸಲ್ಟ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ, y² ಡಿವೈಡೆಡ್ ಬೈ b² ಇಸ್ ಈಕ್ವಲ್ಸ್ ಟು 1 ಮೈನಸ್ x² ಡಿವೈಡೆಡ್ ಬೈ a² ಆಗುತ್ತೆ. ಓಕೆ, y² ಇಲ್ಲಿ a² LCM ತೊಗೊಂಡಾಗ ಏನಾಗುತ್ತೆ, ಇದು a² ಮೈನಸ್ x² ಡಿವೈಡೆಡ್ ಬೈ a² ಆಗುತ್ತೆ. ಓಕೆ, ಇಲ್ಲಿ ಡಿವೈಡ್ ಬೈ b² ಇದೆ. b² ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ,
y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯಿತಾ. ಓಕೆ, ಇವಾಗ y ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಗುತ್ತೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇದು ಬಿ ಬೈ ಎ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಇದು y ಇಸ್ ಈಕ್ವಲ್ಸ್ ಟು ಸಿಕ್ ನಮಗೆ. ಅದನ್ನು ನಾನು ಇಲ್ಲಿ ಕ್ವಶನ್ ಒಳಗೆ ಫಿಲಪ್ ಮಾಡ್ತಾ ಇದ್ದೀನಿ. y ಇಸ್ ಈಕ್ವಲ್ಸ್ ಏನಿದೆ y ಆರ್ ಎಫ್ ಆಫ್ ಎಕ್ಸ್ ಎರಡು ಒಂದೇ. ಬಿ ಬೈ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಬಿ ಬೈ ಎನ ಹೊರಗಡೆ ತೊಗೋಬೋದಾ, 4 ಆಲ್ರೆಡಿ ಇದೆ. ಸೊ 4b ಡಿವೈಡ್ ಬೈ ಆಯಿತು. ಇವಾಗ ನಮಗಿದು ಇಂಟಿಗ್ರೇಷನ್ ಆಫ್ ಫಾರ್ಮುಲಾ ಗೊತ್ತಿದೆ ನೋಡಿ. ಏನಿದೆ ಫಾರ್ಮುಲಾ? ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ನಮಗೆ ಫಾರ್ಮುಲಾ ಇರೋದು ಬ್ರಾಕೆಟ್ ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ, ಇದು ನಮ್ಮದು ಫಾರ್ಮುಲಾ. ಓಕೆ, ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಮೈನಸ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ಇದು ನಮ್ಮದು ಫಾರ್ಮುಲಾ ಇದೆ. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 ಟು ಎನ. ಓಕೆ ಓಕೆ ಸ್ಟೂಡೆಂಟ್ಸ್, ಅಪ್ಲೈ ಮಾಡಿ 1 ಬೈ 1. ಫಸ್ಟಿಗೆ ಎನ ಅಪ್ಲೈ ಮಾಡ್ತೀರಾ. ಇಲ್ಲಿ ಎ ಅಪ್ಲೈ ಮಾಡಿದರೆ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗಿ 0 ಆಗಿಬಿಡ್ತಾ. ಇದು 0 ಅಂದರೆ ಪೂರಾ ಫಸ್ಟ್ ರಿಸಲ್ಟ್ 0 ಆಯಿತು. ಅದಾದಮೇಲೆ ಪ್ಲಸ್ ಇಲ್ಲಿ ಎನ ಅಪ್ಲೈ ಮಾಡಬೇಕು. ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಇಸ್ ಬರೀತೀರಾ. ಓಕೆ, ಎ ಕ್ಯಾನ್ಸಲ್ ಆಗಿ ಏನು ಉಳಿತು? ಇಲ್ಲಿ 1 ಉಳಿಯುತ್ತೆ, ಅಂದರೆ ಸೈನ್ ಇನ್ವರ್ಸ್ ಆಫ್ 1 ಬಂತು. ಓಕೆ, ಅದಾದಮೇಲೆ 0 ಅಪ್ಲೈ ಮಾಡಿ. 0ನ ಎಕ್ಸ್ ಜಾಗದಲ್ಲಿ ಹಾಕಿದಾಗ 0 ಆಗಿಬಿಡುತ್ತೆ ಇದು ಪೂರ ರಿಸಲ್ಟು. ಸೊ ಬಿಟ್ಬಿಡಿ. ಅದಾದಮೇಲೆ ಮೈನಸ್ ಇಲ್ಲಿ 0 ಹಾಕಿದರೆ ಸೈನ್ ಇನ್ವರ್ಸ್ ಆಫ್ 0 ಆನ್ಸರ್ ಇದು 0 ಆಗುತ್ತೆ. ಸೊ ಅಂದರೆ ಪೂರ ರಿಸಲ್ಟ್ 0 ಆಗಿಬಿಡುತ್ತೆ, ಅದು 0 ಬಿಟ್ಬಿಡಿ. ಓನ್ಲಿ ಇದನ್ನು ಮಾತ್ರ ಸಿಂಪ್ಲಿಫೈ ಮಾಡಿ. ಓಕೆ, 4b ಡಿವೈಡೆಡ್ ಬೈ ಎ, ಇಲ್ಲಿ ಏನಿದೆ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಸೈನ್ 90 ವ್ಯಾಲ್ಯೂ 1 ಆಗಿರುತ್ತೆ. ಅಂದರೆ 90 ಅಂತಂದರೆ ಎಷ್ಟಾಗುತ್ತೆ? ಪೈ ಬೈ 2 ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಇದು 2 ಇಂಟು 2 ಎಷ್ಟಾಗುತ್ತೆ? 4 ಆಗುತ್ತೆ. ಇಲ್ಲಿ ಒಂದು 4 ಇದೆ, ಕ್ಯಾನ್ಸಲ್ ಆಯಿತು. ಇದು a1 ಇಲ್ಲಿದೊಂದು a ಕ್ಯಾನ್ಸಲ್ ಆಯಿತು. ಉಳಿತೆಷ್ಟು ನೋಡಿ? ಪೈ ಎ ಬಿ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ರಿಕ್ವೈರ್ಡ್ ಏರಿಯಾ ಆಫ್ ದ ಎಲಿಪ್ಸ್ ಏನಾಗಿದೆಪ್ಪ ಅಂದರೆ ಪೈ ಎ ಬಿ ಅನ್ನೋದು ಆನ್ಸರ್ ಆಗಿರುತ್ತೆ ನೋಡಿ. ಸಿಂಪಲ್ ಇದೆ ಅಲ್ವಾ ಇದು ಕ್ವಶನ್ ಕೂಡ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 46 ಏನಿದೆ ಅಂತ, ಇಲ್ಲಿ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಕ್ವಶನ್ ಆಗಿರುತ್ತೆ. ಇದನ್ನು ನಾವು ಸಾಲ್ವ್ ಮಾಡಬೇಕು. ಓಕೆ, ಸೊ ಏನಿದೆ ಕ್ವಶನ್ ಅಪ್ಪ ಅಂದರೆ, ಮೊದಲಿಗೆ ನಾನಿಲ್ಲಿ ಕ್ವಶನ್ ಬರ್ಕೊತಾ ಇದ್ದೀನಿ. ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ 2 y ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಅಂತಿದೆ. ಓಕೆ, ಇದನ್ನು ನಾವು ಇವಾಗ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಎಕ್ಸಿಂದ ನಾನು ಕಂಪ್ಲೀಟಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಆಗ ನಮಗೆ ಡಿ ವೈ ಬೈ ಡಿ ಎಕ್ಸ್ ಸಿಗುತ್ತಾ. ಸೊ ಹಾಗಾಗಿ ಡಿವೈಡಿಂಗ್ ಬೈ ಎಕ್ಸ್ ಮಾಡಿದಾಗ ಏನಾಗುತ್ತೆ? ಇದು ಡಿ ವೈ ಬೈ ಡಿ ಎಕ್ಸ್ ಉಳಿಯುತ್ತೆ. ಅದಾದಮೇಲೆ ಪ್ಲಸ್ 2 ಬೈ ಎಕ್ಸ್ ಇಂಟು ವೈ ಆಗುತ್ತೆ. ಇಲ್ಲಿ ಎಕ್ಸ್ ಒಂದು ಕ್ಯಾನ್ಸಲ್ ಆದರೆ 1 ಎಕ್ಸ್ ಉಳಿಯುತ್ತೆ. ಎಕ್ಸ್ ಇಂಟು ಲಾಗ್ ಎಕ್ಸ್ ಆಯಿತು. ಓಕೆನಾ? ಸೊ ಇವಾಗ ನೋಡಿ ನಮಗೆ ಫಾರ್ಮುಲಾ ಗೊತ್ತಾಗುತ್ತೆ. ಇದು ಪಿ ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು? 2 ಬೈ ಎಕ್ಸ್ ಆಗುತ್ತೆ. ಕ್ಯೂ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಆಯಿತು. ಓಕೆ, ನಾವು ಇವಾಗ ಫಸ್ಟು ಐ ಎಫ್ನ ಫೈಂಡ್ ಮಾಡ್ಕೋಬೇಕು. ಸೊ ಇಂಟಿಗ್ರಲ್ ಫ್ಯಾಕ್ಟರ್ನ ಯಾವ ಥರ ಫೈಂಡ್ ಮಾಡ್ತೀವಿ? ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ. ಇಂಟಿಗ್ರೇಷನ್ ಆಫ್ ಪಿ ಎಷ್ಟಿದೆ? 2 ಬೈ ಎಕ್ಸ್ ಇದೆ. ಓಕೆ, ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, ಇ ರೇಸ್ ಟು ಎಕ್ಸ್, ಇದನ್ನ ಆ್ಯಸ್ ಇಟ್ ಈಸ್ ಬರೀತಾರೆ. ಇಂಟಿಗ್ರೇಷನ್ ಆಫ್ 2 ಬೈ ಎಕ್ಸ್ ಅಂತಂದರೆ 2 ಆ್ಯಸ್ ಇಟ್ ಈಸ್ ಹೊರಗಡೆ ತೊಗೊಂಬನ್ನಿ, ಕಾನ್ಸ್ಟೆಂಟ್ ಇದೆ. 1 ಬೈ ಎಕ್ಸ್ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇದನ್ನು ನಾವು 2ನ ಇಲ್ಲಿ ಮೇಲ್ಗಡೆನೂ ಬರ್ಕೋಬೋದಾ? ಸೊ ಆಗ ಏನಾಗುತ್ತೆ ನೋಡಿ, ಐ ಆಫ್ ಈಸ್ ಈಕ್ವಲ್ಸ್ ಟು ಇ ರೇಸ್ ಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಇ ರೇಸ್ ಟು ಲಾಗ್ ಬಂದರೆ ಅವಾಗ ಇಲ್ಲೇನಿರುತ್ತಲ್ಲ ಬ್ರಾಕೆಟಲ್ಲಿ ಅದೇ ನಿಮ್ಮದು ಆನ್ಸರ್ ಆಗಿರುತ್ತೆ, ಅಂದರೆ ಎಕ್ಸ್ ಸ್ಕ್ವೇರ್ ಆಗಿಬಿಡ್ತು. ಓಕೆ ಸ್ಟೂಡೆಂಟ್ಸ್, ನಮಗೆ ಸಿಕ್ತು ಇವಾಗ ಐ ಎಫ್ ಎಷ್ಟಾಯಿತು? ಎಕ್ಸ್ ಸ್ಕ್ವೇರ್ ಆಯಿತು. ಇವಾಗ ಕ್ವಶನ್ನ ಬರ್ಕೊಳ್ಳಿ. ಸೊ ಇವಾಗ ಇದು ಯಾವ ಫಾರ್ಮಲ್ಲಿದೆ? ನಮಗೆ ಕೊಟ್ಟಿರೋದು ಡಿ ವೈ ಬೈ ಡಿ ಎಕ್ಸ್ ಇದೆ. ಸೊ ಅಂದರೆ ಮೊದಲಿಗೆ ಏನು ಮಾಡ್ಕೋಬೇಕು? ಈ ಸೈಡು y ಇಂಟು ಐ ಎಫ್ ಫಾರ್ಮುಲಾ ಆಯ್ತು, ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಅದಾದಮೇಲೆ ಈ ಸೈಡು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ಎಕ್ಸ್ ಅಂತ ಮಾಡ್ತೀರಾ. ಓಕೆ, ಸೊ y ಆ್ಯಸ್ ಇಟ್ ಈಸ್ ಐ ಎಫ್ ಅಂದರೆ ಎಷ್ಟಿದೆ? ಎಕ್ಸ್ ಸ್ಕ್ವೇರ್ ಇದೆ. ಇಂಟಿಗ್ರೇಷನ್ ಆಫ್ ಕ್ಯೂ ಅಂತಂದರೆ ಎಷ್ಟಿದೆ ನೋಡಿ? ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ. ಆಮೇಲೆ ಐ ಎಫ್ ಎಷ್ಟು ಬಂದಿದೆ? ಎಕ್ಸ್ ಸ್ಕ್ವೇರ್ ಬಂದಿದೆ. ಇಲ್ಲಿ ಡಿ ಎಕ್ಸ್, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಇದೆ, ಒಂದು ಎಕ್ಸ್ ಅಂತಂದರೆ ಎಷ್ಟಾಗುತ್ತೆ? ಇದು ಎಕ್ಸ್ ಕ್ಯೂಬ್ ಇಂಟು ಲಾಗ್ ಆಫ್ ಎಕ್ಸ್ ಆಯಿತು, ಡಿ ಎಕ್ಸ್. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಇದಕ್ಕೆ ಯು, ಇದಕ್ಕೆ ಒಂದಕ್ಕೆ ಯು, ಒಂದಕ್ಕೆ ವಿ. ಅಂದರೆ ಇದನ್ನು ಫಸ್ಟ್ ಪಾರ್ಟಾಗಿ ತೊಗೊಳ್ಳಿ, ಇದನ್ನು ಸೆಕೆಂಡ್ ಪಾರ್ಟ್. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಇದು ಫಸ್ಟ್ ಪಾರ್ಟ್ ಅಂದರೆ ಡಿಫ್ರೆನ್ಷಿಯೇಷನ್, ಇದು ಸೆಕೆಂಡ್ ಪಾರ್ಟ್ ಅಂದರೆ ಇಂಟಿಗ್ರೇಷನ್ ಆಗಿ ತೊಗೊಳ್ಳಿ. ಇದನ್ನು ಆ್ಯಸ್ ಇಟ್ ಈಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಬರಿತಾ ಹೋಗೋಣ. ಇಲ್ಲಿ ವೈ ಇಂಟು ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೋದು. ಇವಾಗ ಇಂಟಿಗ್ರೇಷನ್ ಬೈ ಪಾರ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಅಂದರೆ ಫಸ್ಟಿಗೆ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್
ಆಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಸಾರಿ ಎಕ್ಸ್ ಕ್ಯೂಬ್ ಇದೆಯಲ್ಲ ಇದು ಎಕ್ಸ್ ಕ್ಯೂಬ್ ಇದೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್, ಇಲ್ಲಿ ಇನ್ನೊಂದು ಡಿ ಎಕ್ಸ್ ಬರುತ್ತೆ. ಓಕೆ, ಸೊ ಇವಾಗ ನೋಡಿ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ, ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಆಯಿತು, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ, ಎಕ್ಸ್ ಕ್ಯೂಬ್ ಮತ್ತೆ ಇಂಟಿಗ್ರೇಷನು ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಆಗುತ್ತೆ. ಓಕೆ, ಸೊ ಇಲ್ಲಿ ಪೂರಾ ಬ್ರ್ಯಾಕೆಟ್ ಹಾಕಿ ಇಲ್ಲಿ ಒಂದು ಡಿ ಎಕ್ಸ್, ಯಾಕಂದರೆ ಇನ್ನೊಂದು ಇಂಟಿಗ್ರೇಷನ್ ಇದೆ. ಓಕೆ, ಇವಾಗ ನೋಡಿ ಒಂದು ಎಕ್ಸ್ ಇಲ್ಲಿ ಕ್ಯಾನ್ಸಲ್ ಆಗಿಬಿಡ್ತಾ, ಉಳಿದಷ್ಟು ನೋಡಿ ಲಾಗ್ ಎಕ್ಸ್ ಇಂಟು ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಮೈನಸ್ ಈ 1/4 ಒಂದು ಹೊರಗಡೆ ತೊಗೊಂಬನ್ನಿ, ಕಾನ್ಸ್ಟೆಂಟ್ ಇದೆ, ಏನು ಉಳಿದಿದೆ ಇಲ್ಲಿ ಎಕ್ಸ್ ರೇಸ್ ಟು ಕ್ಯೂಬ್ ಉಳಿದಿದೆ, ಯಾಕಂದರೆ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು, ಇಂಟು ಡಿ ಎಕ್ಸ್. ಓಕೆ, ಈಸಿಯಾಗಿ ನಾವು ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಮಾಡ್ಬೋದಾ? ಸೊ ಏನಾಗುತ್ತೆ ನೋಡಿ, ಇಲ್ಲಿ ಏನು ಇತ್ತು ಅದನ್ನು ಆ್ಯಸ್ ಇಟ್ ಈಸ್ ಬರಿತಾ ಹೋಗಿ ಕಂಟಿನ್ಯೂಸ್ ಆಗಿ. ಇಲ್ಲಿ ಲಾಗ್ ಎಕ್ಸ್ ಇದೆ ಇಂಟು ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಮೈನಸ್ ಇದು 1/4 ಆ್ಯಸ್ ಇಟ್ ಈಸ್. ಎಕ್ಸ್ ಕ್ಯೂಬ್ದು ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ರೇಸ್ ಟು 4 ಡಿವೈಡ್ ಬೈ 4 ಆಗುತ್ತೆ. ಇಲ್ಲಿ ಲಾಸ್ಟ್ ಬೇಕಿದ್ರೆ ಪ್ಲಸ್ ಸಿ ಅಂತ ಬರೀರಿ. ಓಕೆ, ಇಂಟಿಗ್ರೇಷನ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಯಿತಾ? ಇವಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದಿದೆ, ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ನಾವು ತೊಗೊಳ್ಬೋದು. ನಾನು ಇಲ್ಲಿ ಏನು ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ ಅಂದರೆ ಇಲ್ಲಿ 4 × 4 16 ಆಗುತ್ತಲ್ಲ, ಸೊ ಅದನ್ನೇ ನಾನು ಇಲ್ಲಿ ಕಾಮನ್ ಫ್ಯಾಕ್ಟರ್ ತೊಗೊತಾ ಇದ್ದೀನಿ. ಇದೊಂದು ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. 1/16 ಒಂದು ಕಾಮನ್ ತೊಗೊಂಡಿದ್ದೀನಿ. ಸೊ ಅದೇ ಥರನಾಗಿ ಇಲ್ಲಿ ಎಕ್ಸ್ ರೇಸ್ ಟು 4 ಇದೆ, ಇಲ್ಲಿನೂ ಎಕ್ಸ್ ರೇಸ್ ಟು 4 ಇದೆ, ಸೊ ಹಾಗಾಗಿ ಎಕ್ಸ್ ರೇಸ್ ಟು 4 ಒಂದು ಕಾಮನ್ ತೊಗೊತಾ ಇದ್ದೀನಿ. ಉಳಿತೆಷ್ಟು ಇಲ್ಲಿ ಲಾಗ್ ಎಕ್ಸ್ ಉಳಿಯುತ್ತೆ, ಬಟ್ ಇಲ್ಲಿ 4 ಅಷ್ಟೇ ಇದೆ, ಇಲ್ಲಿ 16 ಕಾಮನ್ ತೊಗೊಂಡಿದ್ದೆ, ಅಂದರೆ ಇದಕ್ಕೆ ನಾನು 4 ಮಲ್ಟಿಪ್ಲೈ ಮಾಡ್ತೀನಿ. ಕರೆಕ್ಟಾ? ಅದಾದಮೇಲೆ ಏನಾಯಿತು ಮೈನಸ್ ಇಲ್ಲಿ 16 ಕಾಮನ್ ತೊಗೊಂಡಿದ್ರೆ ಎಕ್ಸ್ ಟು ತೊಗೊಂಡಿದ್ರೆ ಅಂದರೆ 1 ಮಾತ್ರ ಉಳಿಯಿತು, ಪ್ಲಸ್ ಸಿ. ಇವಾಗ ಬೇಕಿದ್ದರೆ ಎಕ್ಸ್ ಸ್ಕ್ವೇರಿಂದ ಈ ಸೈಡ್ ತೊಗೊಂಬಂದ್ಬಿಡಿ, y = ನಮಗೆ ಆನ್ಸರ್ ಸಿಗುತ್ತೆ. ಎಕ್ಸ್ ಸ್ಕ್ವೇರ್ ಈ ಸೈಡ್ ಬಂದರೆ ಡಿವೈಡ್ ಆಗುತ್ತಾ? ಸೊ ಆಲ್ರೆಡಿ ಎಕ್ಸ್ ಟು 4 ಇತ್ತು, ಸೊ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿದರೆ ಇದು ಆಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 16 ಇಂಟು ಬ್ರ್ಯಾಕೆಟ್ 4 ಇಂಟು ಲಾಗ್ ಎಕ್ಸ್ ಮೈನಸ್ 1. ಓಕೆ, ಪ್ಲಸ್ ಸಿ ಬರೋದಾದಮೇಲೆ ಇವಾಗ ನಾವು ಎಕ್ಸ್ ಸ್ಕ್ವೇರ್ನ ಇಲ್ಲಿ ಡಿವೈಡ್ ಮಾಡಿದ್ವಿ, ಹಾಗೆ ಇಲ್ಲಿನೂ ಮಾಡಿಬೇಕಾಗುತ್ತೆ ಸಿ ಕಾನ್ಸ್ಟೆಂಟಿಗೆ, ಅದಕ್ಕೆ ನಾನು ಎಕ್ಸ್ ರೇಸ್ ಟು -2 ಅಂತ ಬರಿತಾ ಇದ್ದೀನಿ. ಇಲ್ಲಿ ಮಾತ್ರ ಡಿವೈಡ್ ಮಾಡಿದರೆ ಆಗಲ್ಲ, ಇಲ್ಲಿನೂ ಮಾಡಬೇಕು ಸ್ಟೂಡೆಂಟ್ಸ್, ಆವಾಗ ಮಾತ್ರ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದೆ ಅಲ್ವಾ ಇದು ಕ್ವಶನ್ ಕೂಡ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಡೆರೈವ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ಇನ್ ಅ ನಾರ್ಮಲ್ ಫಾರ್ಮ್ ಬೋತ್ ವ್ಯಾಕ್ಟರ್ ಆ್ಯಂಡ್ ಕಾರ್ಟೇಷನ್ ಫಾರ್ಮ್ ಮಾಡಂತ ಹೇಳಿದ್ದಾರೆ. ಇದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಒಂದು ಈಸಿಯೆಸ್ಟ್ ವೇ ಒಳಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಇವೆಲ್ಲ 4 ಡೆರಿವೇಷನ್ಗಳು 3Dದು. ಸೊ ನೀವು ಅದನ್ನು ಇನ್ನೂ ನೋಡಿಲ್ಲ ಅಂದರೆ ಮೇಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ, ಇಲ್ಲಿ ಕಂಪ್ಲೀಟ್ ಡೆರಿವೇಷನಲ್ಲಿ ಇದೆ ಈಸಿ ಮೆಥಡಲ್ಲಿ, ಅದನ್ನು ನೋಡಿ ಇಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಭಾಳ ಈಸಿಯಲ್ಲಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 48 ಏನಿದೆ ನೋಡಿ. ಕ್ವಶನ್ ನಂಬರ್ 48, 2 balls are drawn at random with a replacement from a box containing 10 blacks and 8 red balls. Find the probability that. ಇಲ್ಲಿ ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, 2 ಬಾಲ್ನ ತೊಗೋಬೇಕು, ಅದು ಏನು ಹೇಳ್ತಾ ಇದ್ದಾರೆ ವಿತ್ ರಿಪ್ಲೇಸ್ಮೆಂಟ್ ಅಂತಿದೆ. ವಿತ್ ರಿಪ್ಲೇಸ್ಮೆಂಟ್ ಅಂದರೆ ಒಂದು ತೊಗೊಂಡು ಆ ಕಲರ್ನ ನೋಡಬೇಕು ಬಾಲ್ದು, ಮತ್ತು ವಾಪಸ್ ಅಲ್ಲಿ ಹಾಕಬೇಕು. ಓಕೆ, ಆಮೇಲೆ ಮತ್ತೊಂದು ಬಾಲ್ ತೊಗೋಬೇಕು, ಇದು ವಿತ್ ರಿಪ್ಲೇಸ್ಮೆಂಟ್ ಆಗುತ್ತೆ. ವಿತೌಟ್ ರಿಪ್ಲೇಸ್ಮೆಂಟ್ ಇದ್ದರೆ ಅದು ಬೇರೆ ಆಗ್ತಿತ್ತು. ಓಕೆ, ಅದರ ಫಸ್ಟ್ ಕ್ವಶನ್ ಏನಿದೆ, ಬೋತ್ ಬಾಲ್ಸ್ ಆರ್ ರೆಡ್, ಅಂದರೆ 2 ಬಾಲ್ಸ್ ರೆಡ್ ಆಗಿತ್ತಂದರೆ ಏನಾಗುತ್ತೆ, ಆಗ ನಾವು ಅದರದ್ದು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಆಮೇಲೆ ಫಸ್ಟ್ ಬಾಲ್ ಬ್ಲ್ಯಾಕ್ ಆಗಿದ್ದು ಸೆಕೆಂಡ್ ಬಾಲ್ ರೆಡ್ ಆಗಿದ್ದರೆ ಏನಾಗುತ್ತೆ, ಆಮೇಲೆ ಒನ್ ಆಫ್ ದೆಮ್ ಬ್ಲ್ಯಾಕ್ ಬಾಲ್ ಆ್ಯಂಡ್ ಅದರ್ ಒನ್ ಈಸ್ ರೆಡ್ ಆಗಿದ್ದರೆ ಏನು ಮಾಡಬೇಕು. ಈ 3 ಕ್ವಶನ್ ಆನ್ಸರ್ನ ನಾವು ಇವಾಗ ಫೈಂಡ್ ಮಾಡಬೇಕು. ಓಕೆ, ಸೊ ನೋಡಿ ನಾನು ಇವಾಗ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಕೊಟ್ಟಿರೋ ಪ್ರಕಾರ ಟೋಟಲ್ ಬಾಲ್ಸ್ ಎಷ್ಟಿದಾವೆ, 10 + 8 ಅಂದರೆ 18 ಬಾಲ್ಸ್ ಇದ್ದಾವೆ, ಅಂದರೆ n(s) ಆಯಿತು 18. ಕರೆಕ್ಟಾ? ಓಕೆ, ಸೊ ಇವಾಗ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಫಸ್ಟ್ ಒನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋದು. ಫಸ್ಟ್ ಬೋತ್ ದ ಬಾಲ್ಸ್ ಆರ್ ರೆಡ್ ಬಾಲ್, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ರೆಡ್ ಬಾಲ್ ಇನ್ ದ ಫಸ್ಟ್ ಡ್ರಾನ್. ಓಕೆ, ಗೆಟಿಂಗ್ ರೆಡ್ ಬಾಲ್ in the first drawn. ಓಕೆ, ಸೊ ಗೆಟಿಂಗ್ ಎ ಪ್ರೊಬ್ಯಾಬಿಲಿಟಿ, ಸೊ ಇದಕ್ಕೆ ನಾನು ಏನು ಕೊಟ್ಟಿದ್ದೀನಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಅಂತ ತಿಳ್ಕೊಳ್ಳಿ. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗುತ್ತಪ್ಪ ಇವಾಗ ಅಂತಂದರೆ, ರೆಡ್ ಬಾಲ್ ಇರೋದು 8/18 ಆಗುತ್ತೆ. ಇನ್ನು ಅದೇ ಥರನಾಗಿ ಇನ್ನು ನೆಕ್ಸ್ಟ್ ರಿಸಲ್ಟು ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಸೆಕೆಂಡ್ ಇನ್ನೊಂದು ಬಾಲ್ ತೊಗೋಬೇಕು ನಾವು, ಗೆಟ್ಟಿಂಗ್ ರೆಡ್ ಬಾಲ್ ಇನ್ ದ ಸೆಕೆಂಡ್ ಡ್ರಾನ್. ಕರೆಕ್ಟಾ? ಇದು ಅರ್ಥ ಆಗ್ತಾ ಇದೆನಾ? ಸೆಕೆಂಡ್ ಡ್ರಾನ್ ಅಂದರೆ ಸೆಕೆಂಡ್ ತೊಗೊಂಡಾಗೂ ನಮಗೆ ಏನು ಬರಬೇಕು, ರೆಡ್ ಬಾಲೇ ಬರಬೇಕು. ಅಂದರೆ ಇದು ಏನಾಗುತ್ತೆ, B/A ಅಂತ ನಾವು ಬರೀಬೋದು. ಕರೆಕ್ಟಾ? ಸೊ B/A ಅಂತಂದರೆ ಇದೂ ಕೂಡ 8/18 ಆಗುತ್ತೆ, ಯಾಕಂದರೆ ವಿತ್ ರಿಪ್ಲೇಸ್ಮೆಂಟ್ ಇದೆ. ಸೊ ಇವಾಗ ಇವೆರಡರದ್ದು ಮಲ್ಟಿಪ್ಲಿಕೇಶನ್ನ ಆನ್ಸರ್ ಮಾಡಬೇಕು, ಅದೇ ಆಗುತ್ತೆ A × B. ಓಕೆ,
ಸೊ ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಆಗಿರುತ್ತಾ. ಸೊ ಏನಾಗುತ್ತೆ ಅದು 8/18 ಇಂಟು 8/18. 8/18 8/18 ಅಂತಂದರೆ ಸೊ ಅದನ್ನು ಪೂರ ಸಿಂಪ್ಲಿಫೈ ಮಾಡಿ ನಿಮಗೆ ಲಾಸ್ಟಲ್ಲಿ ಬರುತ್ತೆ 16/81. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ ತಕ್ಷಣ ಇದು ಆನ್ಸರ್ ಬರುತ್ತೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಏನಿದೆ, ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ನು ಫಸ್ಟ್ ಬಾಲ್ ಈಸ್ ಅ ಬ್ಲ್ಯಾಕ್ ಬಾಲ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ a probability of getting a first ball is black. ಗೊತ್ತಾಗ್ತಾ ಇದೆನಾ? ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್ ಆಗಬೇಕು ಅಂದರೆ ಪ್ರೊಬ್ಯಾಬಿಲಿಟಿ ಆಫ್, ನಾನು ಇದಕ್ಕೆ ಎ ಅಂತ ತೊಗೊತಾ ಇದ್ದೀನಿ ತಿಳ್ಕೊಳ್ಳಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇದಕ್ಕೆ ನಾನು ಇವಾಗ ಎ ಅಂತ ತೊಗೊಂಡೆ ಸೆಕೆಂಡ್ ಕ್ವಶನಲ್ಲಿ. ಅಂದರೆ ಇದು ಎಷ್ಟಾಗುತ್ತೆ, ಬ್ಲ್ಯಾಕ್ ಬಾಲ್ ಎಷ್ಟು ಇದ್ದಾವೆ, 10 ಇದಾವೆ. ಸೊ 10/18. 10/18 ಅಂದರೆ 5/9 ಅಂತಲೂ ನಾವು ಬರೀಬೋದು. ಕರೆಕ್ಟಾ? ಓಕೆ, ಇನ್ನು ನೆಕ್ಸ್ಟು ಸೆಕೆಂಡ್ ಬಾಲ್ ರೆಡ್ ಬಾಲ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಸೆಕೆಂಡ್ ಬಾಲ್ ಈಸ್ ರೆಡ್. ಓಕೆ, ಸೆಕೆಂಡ್ ಬಾಲ್ ರೆಡ್ ಆಗಿತ್ತಂದರೆ ಇದು ಏನಂತ ತೊಗೊಳ್ಳಿ, ಬಿ ಗಿವನ್ ಬೈ ಎ ಆಗುತ್ತೆ ಅವಾಗ. ಸೊ ಇದು ಕೂಡ ಎಷ್ಟಾಗುತ್ತೆ, 8/18 ಆಗುತ್ತೆ. 8/18 ಅಂದರೆ 4/9 ಅಂತಲೂ ನಾವು ಬರಿಬೋದು. ಸೊ ಅಗೇನ್ ಇದ್ರದ್ದು ಇಂಟರ್ಸೆಕ್ಷನನ್ನು ತೊಗೊಂಡ್ರೆ ಇವೆರಡ್ರದ್ದು ಮಲ್ಟಿಪ್ಲಿಕೇಶನ್ ಎಷ್ಟಿದೆ, ಇಲ್ಲಿ 5/9 ಇದೆ, ಇದು 4/9 ಇದೆ. ಸೊ 4/9 5/9 ಅಂದರೆ ಇದು 20, 9 × 9 ಅಂದರೆ 81. 20/81 ಆಗುತ್ತೆ. ಸೆಕೆಂಡ್ ಕ್ವಶನ್ ಕ್ಲಿಯರ್ ಆಯಿತಾ? ಇನ್ನು ಥರ್ಡ್ ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ಏನಿದೆ, ಒನ್ ಆಫ್ ದೆಮ್ ಈಸ್ ಅ ಬ್ಲ್ಯಾಕ್ ಆ್ಯಂಡ್ ಅದರ್ ಈಸ್ ಅ ರೆಡ್. ಒಂದು ರೆಡ್ ಆಗಿರ್ಬೋದು, ಒಂದು ಬ್ಲ್ಯಾಕ್ ಆಗಿದ್ದರೆ ಇನ್ನೊಂದು ರೆಡ್ ಆಗಿರ್ಬೋದು. ಇಲ್ಲಿ 2 ಚಾನ್ಸಸ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವ ಚಾನ್ಸಸ್ ಅಂದರೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಒನ್ ರೆಡ್ ಆಗಿದ್ದರೆ ಸೆಕೆಂಡ್ ಒನ್ನ ಬ್ಲ್ಯಾಕ್ ಬಾಲ್ ಆಗಿರ್ಬೋದು, ಅಥವಾ ಪ್ಲಸ್ ಫಸ್ಟ್ ಒನ್ನ ಬ್ಲ್ಯಾಕ್ ಬಾಲ್ ಆಗಿದ್ದರೆ ಸೆಕೆಂಡ್ ಒನ್ನ ರೆಡ್ ಬಾಲ್ ಆಗಿರ್ಬೋದು. ಕರೆಕ್ಟಾಗಿ ಈ 2 ಚಾನ್ಸಸ್ಗಳಿದ್ದಾವೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಅಂದರೆ ಎಷ್ಟಿದ್ದಾವೆ, 8/18. ಇಲ್ಲಿ ಬ್ಲ್ಯಾಕ್ ಎಷ್ಟಿದೆ, 10/18 ಆಗುತ್ತೆ. ಅದೇ ಥರನಾಗಿ ಇಲ್ಲಿ ಫಸ್ಟಿಗೆ 10/18 ಅಥವಾ 8/18. ಸೊ ಇವೆರಡು ಚಾನ್ಸಸ್ ಇದ್ದಾವೆ. ಸೊ ಇದನ್ನು ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ. ಎಷ್ಟು ಬಂದಿತ್ತು ನೋಡಿ, 20/81 ಬಂದಿತ್ತು. ಯಾಕಂದರೆ ಇದು 10/18 5/9 ಆಗುತ್ತೆ, ಇದು 4/9 ಆಗುತ್ತೆ. ಎರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬಂದಿತ್ತು ನಮಗೆ, 20/81 ಇನ್ ಪ್ಲಸ್ ಇದು ಕೂಡ ಆನ್ಸರ್ ಅಷ್ಟೇ ಬರುತ್ತೆ, 20/81. ಸೊ ಇವೆರಡು ರಿಸಲ್ಟ್ನ ಆ್ಯಡ್ ಮಾಡಿದರೆ ನಮಗೆ ಟ್ವೈಸ್ ಆಗುತ್ತಲ್ಲ. ಸೊ ಟ್ವೈಸ್ ಆದರೆ 2 × 2 ಅಂದರೆ 4 ಅಂದರೆ 40/81 ಎಷ್ಟಾಗಿದೆ ನಿಮ್ಮದು ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇದಾಗಿದೆ ಕಂಪ್ಲೀಟು 5 ಮಾರ್ಕ್ಸ್ ಇದು ಎಲ್ಲ ಕ್ವಶನ್ಸ್ ಆನ್ಸರ್ಗಳು ಸ್ಟೂಡೆಂಟ್ಸ್. ಸೊ ಇನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ 10 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ದೆ. ಓಕೆ ಸ್ಟೂಡೆಂಟ್ಸ್, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಾಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಲ್ಲ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.